ನಿಮ್ಮ ಫೈನಲ್ ಎಕ್ಸಾಮಲ್ಲಿ ಹೇಳ್ತಾ ಇರೋದು ಸಿ ಫೈನಲ್ ಎಕ್ಸಾಮಲ್ಲಿ ನಿಮಗೆ ಡಿಟರ್ಮಿನೆಂಟ್ ಚಾಪ್ಟರ್ ಇದೆಲ್ಲ ಆಪ್ಷನ್ ಬರುತ್ತೆ ನಿಮಗೆ ಡಿಟರ್ಮಿನೆಂಟ್ಸು ಇಲ್ಲಾಂದ್ರೆ ಲಿಮಿಟ್ಸು. ಡಿಟರ್ಮಿನೆಂಟಿಂದ ಈ ಥರ ಕ್ವಶನ್ ಫಿಕ್ಸು 4 ಮಾರ್ಕ್ಸಿಗೆ, ಇಲ್ಲ ಲಿಮಿಟ್ಸಲ್ಲಿ ಒಂದು 3-4 ಕ್ವಶನ್ ಇದೆ. ಕೆ ಇಂಟು ಎಕ್ಸ್ ಅಂತ ಒಂದು, ಕಾಸ್ ಸ್ಕ್ವೇರ್ ಅಂತ ಅದಿದೆ. ಸೊ ನೀವು ಲಿಮಿಟ್ಸ್ ಓದಿದ್ದೀನಿ ಅಂದರೆ ಪ್ರಾಬ್ಲಮ್ ಇಲ್ಲ, ಇದನ್ನು ಬಿಡ್ಬೋದು. ಯಾಕೆಂದರೆ ಇದು ಜಾಸ್ತಿ ಟೈಮ್ನ ಕನ್ಸ್ಯೂಮ್ ಮಾಡುತ್ತೆ. ಲಿಮಿಟ್ಸ್ ಮ್ಯಾಕ್ಸಿಮಮ್ ಒಂದು 8ರಿಂದ 10 ಲೈನ್ ಆನ್ಸರ್ ಬಂದ್ಬಿಡುತ್ತೆ. ಇದು ಜಾಸ್ತಿ ಟೈಮ್ ಜಾಸ್ತಿ ಕನ್ಸ್ಯೂಮ್ ಮಾಡಿರುತ್ತೆ, ಅದು ಬೇಗ ಬರುತ್ತೆ. ಬಟ್ ಅದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಇದು ತುಂಬ ಈಸಿ, ದಡ್ಡನ ಮಕ್ಕಳಿಗೆ ಇದು ಬರುತ್ತೆ. ಆಯಿತಾ? ಯಾರು ಪಾಸ್ ಆಗ್ಬೇಕು, ಜಸ್ಟು ಮ್ಯಾಥ್ಸಿಂದ ಎಸ್ಕೇಪ್ ಆಗ್ಬೇಕು, ಪಾಸ್ ಆಗ್ಬೇಕು, ಇದು ದೇವ್ರು ಅವರಿಗೆ. ಇದರಿಂದನೇ ಫೈನಲ್ ಎಕ್ಸಾಮ್ಗೆ ಹೇಳ್ತಿರೋದು LPP ಅಂತ ಬರುತ್ತೆ, ಲೀನಿಯರ್ ಪ್ರೋಗ್ರಾಮಿಂಗ್ ಅಂತ. ಗ್ರಾಫ್ 6 ಮಾರ್ಕ್ಸು ಪ್ಲಸ್ಸು ಇದು 4 ಮಾರ್ಕ್ಸ್, ಇಲ್ಲೇ 10 ಮಾರ್ಕ್ಸ್ ಆಗ್ಬಿಡುತ್ತೆ ನಿಮಗೆ. ಇನ್ನು 20 ಮಾರ್ಕ್ಸ್ ಅವ್ರು ಕೊಟ್ಟವ್ರೆ, 20ರ 18 ಅಂತ ಕೊಡ್ತಾರೆ. ಇನ್ನು ಬೇಕಾಗಿರೋದಷ್ಟು ಮ್ಯಾಕ್ಸಿಮಮ್ 8ರಿಂದ 8 ಮಾರ್ಕ್ಸ್. ಅಲ್ಲಿ MCQ ಆಲ್ರೆಡಿ ಇದಾವೆ 15. ಹಂಗೆ ಪಾಸ್ ಆಗೋದು ದೊಡ್ಡ ಮ್ಯಾಟ್ರ್ ಅಲ್ಲ. ಬಟ್ ನೀವು ಪಾಸ್ ಆಗಿಬಿಟ್ಟು ಏನೋ ದೊಡ್ಡ ಸಾಧನೆ ಮಾಡೋಂಗೂ ಇಲ್ಲ. ಸೊ ಯಾವ ಟು ಸ್ಟಡಿ ದಿಸ್ ಇಸ್ ದ 4 ಮಾರ್ಕ್ಸ್ ಕ್ವಶನ್. ಈ ಥರ ಸೇಮ್ ಇದೇ ಥರ ಮಾಡಲ್ ಇರುತ್ತೆ. ಏನು? ಶೋ ದಟ್ ದ ಮೆಟ್ರಿಕ್ಸ್ ಎ ಕೊಟ್ಟವನೇ ಸ್ಯಾಟಿಸ್ಫೈ ದ ಈಕ್ವೇಶನ್ a² - 4a + i = 0. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್, ತುಂಬ ಸರಿ ರಿಪೀಟ್ ಆಗಿದೆ. ವೇರ್ i = ಐಡೆಂಟಿಟಿ ಮೆಟ್ರಿಕ್ಸ್ ಇದೆ ಆ್ಯಂಡ್ 0 = ಕೊಟ್ಟವನೇ ಯೂಸಿಂಗ್ ದ ಈಕ್ವೇಶನ್ ಫೈಂಡ್ ಎ ಇನ್ವರ್ಸು ಕೂಡ ಕಂಡುಹಿಡಿಬೇಕು. ಇಲ್ಲಿ ತನಕ ಕಂಡುಹಿಡಿದ್ರೆ 2 ಮಾರ್ಕ್ಸು, ದೆನ್ ಎ ಇನ್ವರ್ಸ್ ಕಂಡುಹಿಡಿದ್ರೆ 2ರಿಂದ 1 ಮಾರ್ಕ್ಸ್ ಬರ್ಬೋದು. ಓಕೆ, ಸೊ ಈ ಕ್ವಶನ್ ಮಾಡೋಕ್ಕಿಂತ ಮುಂಚೆ ಯು ಶುಡ್ ನೋ ದೀಸ್ ಫಾರ್ಮುಲಾಸ್. ಸೊ ಎ ಇನ್ವರ್ಸ್ ಇಂಟು ಎ is equal to I, then I into A inverse is equal to, ಅಥವಾ A inverse into I is equal to, ಇವೆರಡಕ್ಕೂ ಕೂಡ ಒಂದೇ, ದಟ್ ಈಸ್ A inverse. And we have one more, A into A is equal to is A. 100%. So now take, see, A ಕೊಟ್ಟವನೇ, ಇವಾಗ ಒಂದೊಂದೇ ಪ್ರೂವ್ ಮಾಡ್ಕೊಂತ ಹೋಗ್ಬೇಕು. ಫಸ್ಟ್ ಏನು ಕಂಡುಹಿಡಿಬೇಕು? A² ಕಂಡುಹಿಡಿಬೇಕು. ಆಮೇಲೆ A ಜೊತೆ 4 ಮಲ್ಟಿಪ್ಲೈ ಮಾಡಿ, ಆಮೇಲೆ ಪ್ಲಸ್ 1 ಅಲ್ಲದ I. ಸೊ ಸ್ಟೆಪ್ 1 is equal to what? Step 1 is finding A². ನೀಟಾಗಿ ಅಬ್ಸರ್ವ್ ಮಾಡ್ರಿ. A³ ಏನಾದರೂ ಕೊಟ್ರೆ, ಈ ಕ್ವಶನ್ ನಲ್ಲಿ ಏನಾದರೂ 4 ಮಾರ್ಕ್ಸ್ ಕ್ವಶನ್ A³ ಕೊಟ್ಟರು ಬೆಟರ್ ಡೂ ದ ಲಿಮಿಟ್ಸ್, ಇಲ್ಲ ಅಂದರೆ ಒಂದು 15-20 ನಿಮಿಷದ ತಿನ್ನುತ್ತೆ. ಸೊ A is equal to what? A is equal to 2 3 1 2. ಸೊ A² is equal to 2 3 1 2, ಮತ್ತೆ ಅದ್ರ ಪಕ್ಕದಾಗ ಇನ್ನೊಂದು ಬರೀ 2 3 1 2. ಸೊ ಸ್ಟಾರ್ಟಿಂಗ್ ಕಲಿಯೋಕ್ಕಿಂತ ಮುಂಚೆ ಹಿಂಗೆ ಹಾಕೋ, ಇದು ಆರೋ ಮಾರ್ಕ್, ಹಿಂಗೆ ಆರೋ ಮಾರ್ಕ್ ಹಾಕೋ. ಸೊ ಇದು ಸಾಲ್ವ್ ಮಾಡ್ಕೊಂತ ಹೋಗ್ರಿ. ಒಂದು ಕಾನ್ಸ್ಟೆಂಟ್ ಇಟ್ಕೊಳ್ರಿ. ಯಾವುದನ್ನ? ಆರಿಜಾಂಟಲ್ ಮೀನ್ಸ್ ಏನದು, ರೋನ ಕಾನ್ಸ್ಟೆಂಟ್ ಇಟ್ಕೊಳ್ರಿ, ಕಾಲಮ್ ಚೇಂಜ್ ಮಾಡ್ಕೊಳ್ರಿ. ಫಸ್ಟ್ ಇದರಿಂದ ಇದಕ್ಕೆ 2 ಇಂಟು 2 ಕಲಿಬೇಕಾದ್ರೆ ಹಿಂಗೆ ಮಾಡ್ರಿ, ಕಲ್ತ್ಮೇಲೆ ಬೇಕಾದ್ರೆ ಮಾಡಂತ್ರಿ. 2 ಇಂಟು 2 ಪ್ಲಸ್ 3 ಇಂಟು 1. ಇದಾಯ್ತಾ ನೋಡು? ಈ ರೋ ಇಂದ ಈ ಕಾಲಮ್ನ ಮಲ್ಟಿಪ್ಲೈ ಮಾಡಿದೆ, ಹಂಗೆ ಇಟ್ಕೊತೀನಿ. ರೋನ ಚೇಂಜ್ ಮಾಡ್ತಾ ಇಲ್ಲ, ಕಾಲಮ್ ಮಾತ್ರ ಚೇಂಜ್ ಮಾಡ್ತೀನಿ. ಸೊ 2 ಇಂಟು 3 ಪ್ಲಸ್ 3 ಇಂಟು 2. ಡೌಟ್ ಇದೆಯಾ ಏನಾದರೂ? ಇವಾಗ ಈ ರೋ ಇಂದ 2 ಕಾಲಮ್ನ ಮಲ್ಟಿಪ್ಲೈ ಮಾಡಿದೆ. ಇವಾಗ ನಾನೇನು ಚೇಂಜ್ ಮಾಡ್ತಿದ್ದೀನಿ? ರೋನ ಚೇಂಜ್ ಮಾಡ್ತೀನಿ. ಟೇಕ್ ಇಲ್ಲಿಂದ 1 ಇಂಟು ಫಸ್ಟ್ ಕಾಲಮ್ 1 ಇಂಟು 2 ಪ್ಲಸ್ 2 ಇಂಟು 1. ನೆಕ್ಸ್ಟು ಈ ರೋ ಆಯಿತು, ಈ ಕಾಲಮ್ ಆಯಿತು, ಈ ಕಾಲಮ್ ಹಿಡ್ಕೊ 1 ಇಂಟು 3 ಪ್ಲಸ್ 2 ಇಂಟು 2. ಏನೋ ಡೌಟ್ ಇದೆಯಾ? ಸೊ ಇದನ್ನು ಇವಾಗ ಸಿಂಪ್ಲಿಫೈ ಮಾಡಿ. ಸೊ ಯು ವಿಲ್ ಗೆಟ್ ಏನು ಬರುತ್ತೆ? 2 2 is 4, 4 plus 3 7, 2 3 is 6, 6 6 12, 2 1 is 2 plus 2 1 is 2 4, ಇದೆ 3 plus 4 7. A² ಬಂತಾ? ಸೆಕೆಂಡ್ ಸ್ಟೆಪ್ ಏನು? ಇದು ನಮಗೆ A² ಸಿಕ್ತು. ಸ್ಟೆಪ್ 2 is equal to ಫೈಂಡಿಂಗ್ 4A. ಕನ್ಫ್ಯೂಸ್ ಆಗಬೇಡ್ರಿ. A ಜೊತೆ ಏನು ಮಾಡಬೇಕು? A ಜೊತೆ 4ನ ಮಲ್ಟಿಪ್ಲೈ ಮಾಡಬೇಕು.
4a is equal to 4 into 2 3 1 2 ಇದ್ರೆ this will become 4 2s are 8, 4 3s are 12, 4 1s are 4, 4 2s are 8 ಬಂತಾ. ನೆಕ್ಸ್ಟ್ ಪ್ಲಸ್ ಐ ಅವನೇ ಕೊಟ್ಬಿಟ್ಟಾನೆ. ಐ ಅಂದ್ರೇನು? ದಿಸ್ ಒನ್ ಐಡೆಂಟಿಟಿ ಮೆಟ್ರಿಕ್ಸ್. ನಾವೆಲ್ಲದನ್ನು ಕಂಬೈನ್ ಮಾಡ್ರಿ ಅಷ್ಟೇ. ಇವಾಗ ಈ ಥರ ಸ್ಟೆಪ್ ವೈಸ್ ಯಾಕೆ ಮಾಡ್ರಿ ಅಂದರೆ ಮೆಟ್ರಿಸಿಸಲ್ಲಿ ದೇರ್ ಆರ್ ಎ ಮೋರ್ ಪಾಸಿಬಿಲಿಟಿ ಆಫ್ ಗೆಟ್ಟಿಂಗ್ ಎ ರಾಂಗ್ ಆನ್ಸರ್ಸ್. ಯಾಕೆ? ಯಾವ್ದಾರ ಒಂದು ರಾಂಗ್ ಆಯಿತು ಅಂದರೆ ಫುಲ್ ಮೆಟ್ರಿಸಿಸ್ ರಾಂಗ್ ಆಗುತ್ತೆ. ಹೇಳ್ತಾ ಇಲ್ಲ, ಈ ಚಾಪ್ಟರ್ ನಿಮ್ಮನ್ನ ಪಾಸ್ ಮಾಡೋದಕ್ಕೆ ಇದೇ ಕಾರಣ, ಫೇಲ್ ಆಗೋಕ್ಕೂ ಇದೇ ಕಾರಣ. ಏನಾದರೂ ಈ ಕ್ವಶನ್ನು 5 ಮಾರ್ಕ್ಸ್ ಕ್ವಶನ್ ಬರುತ್ತೆ, ಒಂದು ಏನಾದರೂ ಒಂದೇ ಒಂದು ಜಾಗದಲ್ಲಿ ಪ್ಲಸ್ ಇರೋ ಜಾಗದಲ್ಲಿ ಮೈನಸ್ ಇಟ್ಕೊಂಡೆ ಅನ್ಕೋ, ಫುಲ್ ರಾಂಗ್ ಆಯಿತು ಅನ್ಕೋ, ಗೊತ್ತಾಗುತ್ತೆ. ಈಗ ಒಂದು 2 ಸಲ ಪ್ರಾಕ್ಟೀಸ್ ಮಾಡಿರ್ತೀಯ, ಓ ಇದು ಆನ್ಸರ್ ಬರಲ್ಲ, ಇದು ಬೇರೆ ಬರ್ತೈತೆ ಅಂತ. ಇನ್ನೊಂದ್ಸಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀಯ. ನೀನು ಬುದ್ಧಿವಂತ, ಎಷ್ಟು ಬುದ್ಧಿವಂತ ಅಂದರೆ ನಿನಗೆ ತಬ್ಬಂದ ತಕ್ಷಣ ಕಾಟ್ ಹೊಡೆದು ಬಿಡ್ತೀವಿ ಹಿಂಗೆ, ಆಯಿತಾ? ಇವಾಗ ಮಾಡಿದಕ್ಕೂ ಮಾರ್ಕ್ಸ್ ಇಲ್ಲ. ಇನ್ನೊಂದ್ಸಲಿ ಮಾಡ್ಕೊಂತ ಹೋಗ್ತೀಯ. ಒಂದು ಮಾಡೋದಕ್ಕೆ 20 ನಿಮಿಷ ಬೇಕು ಮಿನಿಮಮ್, ಇನ್ನೊಂದು ಮಾಡೋದಕ್ಕೆ 20 ನಿಮಿಷ, 40 ನಿಮಿಷ, ಆಲ್ಮೋಸ್ಟ್ ಅಲ್ಲಿ 1 ಅವರ್ ಆದರೂ ಇನ್ನು ಒಂದೇ ಕ್ವಶನ್ ಆಗಿದೆಯಾ, ಇವಾಗ ಮೀಟ್ರ್ ಔಟ್ ಆಗುತ್ತೆ. ಆವಾಗ ಏನೋ ಮಾಡೋಕ್ಕೋಗಿ ಫೇಲ್ ಆಗ್ತೀರ. ಅದಕ್ಕೆ ಸ್ವಲ್ಪ ಡೇಂಜರಸ್, ಬಟ್ ಆಲ್ಸೋ ಓಕೆ. ಸೊ ನಾವು ಟೇಕ್ ಎ ಸ್ಕ್ವಯರ್ ಅಂದರೆ 7 12 4 7 ಕರೆಕ್ಟಾ? ಸೊ 7 12 4 7, ಆಮೇಲೆ ಮೈನಸ್ 4a ಎಲ್ಲಿದೆ? ಇಲ್ಲಿದೆ. 8 12 4 8, ಆಮೇಲೆ ಪ್ಲಸ್ ಐ ಅಂದರೆ 1 0 0 1. ನೀವು ಮಾಡ್ತೀರಾ ಬಿಡ್ತೀರಾ ಗೊತ್ತಿಲ್ಲ, ಲಾಸ್ಟಿಗೆ 1 0 1 0 ಆನ್ಸರ್ ಇಡ್ರಿ. ಸಾರಿ 0 0, ಆಯಿತಾ? ಬಟ್ ಬರಬೇಕು. ಒಂದು ಚೆಕ್ ಮಾಡಿರಿ, ಸುಮ್ಮನೆ ಚೆಕ್ ಮಾಡಿ ನೋಡೋಣ. ಮ್ಯಾಥ್ಸು ನೀವು ಫಂಡಮೆಂಟಲ್ಸ್ ಕರೆಕ್ಟಾಗಿದ್ದರೆ ಕರೆಕ್ಟಾಗಿ ಬಂದಿರುತ್ತೆ, ಚೆಕ್ ಮಾಡೋಣ. 4 4 - 4 0, 0 + 0 0. ಓಕೆ. ನೆಕ್ಸ್ಟ್ 12 - 12 0, ಅದ್ರ 0 0. 7 - 8 1 ಬರುತ್ತೆ, -1 ಬರುತ್ತೆ, -1 ಪ್ಲಸ್ ಬರುತ್ತೆ, ಮುಗಿಯುತ್ತೆ, ಬಿಟ್ಟು. ಆಯಿತಾ? ಇಷ್ಟು ಮಾಡಿದರೆ 4 ಮಾರ್ಕ್ಸ್ ಕೊಡಲ್ಲ. ಏನೇ ಇಲ್ಲಿದೆ ಎ ಇನ್ವರ್ಸ್ ಕಂಡಿಡಿಯೋದು. ಇದನ್ನು ಹೇಗೆ ಮಾಡ್ತಾರೆ ಅಂದರೆ, ಒಬ್ಬೊಬ್ಬರು ಎ ಇನ್ವರ್ಸ್ ಫಾರ್ಮುಲಾ ಇದೆಯಲ್ಲ, ಏನದು? ಎ ಇನ್ವರ್ಸ್ ಈಸ್ ಈಕ್ವಲ್ ಟು ಅಡ್ಜಾಯಿಂಟ್ ಆಫ್ ಎ ಡಿವೈಡ್ ಬೈ ಡಿಟರ್ಮಿನೆಂಟ್ ಆಫ್ ಎ, ಆಯಿತಾ? ಅದೇ 1 ಬೈ ಅಂದರೆ ಅಡ್ಜಾಯಿಂಟ್ ಆಫ್ ಎ, ಅದರ್ವೈಸ್ ಡಿಟರ್ಮಿನೆಂಟ್ ಅದರ ಹಾಕೋ ಮಾಡಿ. ಬೆಟರ್ ಈಸ್ ಫಾರ್ಮುಲಾ ಮೆಥಡ್ ಮಾಡಿದರೆ. ಸೊ ವಾಟ್ ಯು ಹ್ಯಾವ್ ಇನ್ ಈಕ್ವೇಷನ್, ಇದೊಂದು ಈಕ್ವೇಷನ್ ಇದೆಯಲ್ಲ, ದಿಸ್ ಯು ಹ್ಯಾವ್ ವಾಟ್ ಎಲ್ ಮೇಲೆ ಈಕ್ವೇಷನ್ ಇದೆಯಲ್ಲ. ಸೊ ಎ ಸ್ಕ್ವಯರ್ ಮೈನಸ್ ಎ 4a ಪ್ಲಸ್ ಐ ಈಸ್ ಈಕ್ವಲ್ ಟು 0, ಮಲ್ಟಿಪ್ಲೈ ಎ ಇನ್ವರ್ಸ್ ಆನ್ ಬೋತ್ ಸೈಡ್. ಸೊ ಯು ವಿಲ್ ಗೆಟ್ ಎ ಸ್ಕ್ವಯರ್ನ ಎ ಇಂಟು ಎ ಅಂತ ಬರೀಲ್ಲ, ಆಮೇಲೆ ಎ ಇನ್ವರ್ಸ್ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಾ, ಮೈನಸ್. ನೋಡ್ರಿ, ನನಗೆ ನೀವು ಮ್ಯಾಥ್ಸ್ ಟಫ್ ಆಗೋದು ಅದಕ್ಕೆ. ಇಲ್ಲಿ ಮಾಡ್ಬೇಕಾರೆ ಬುಕ್ಕ ಬರೀತೀರಾ, ಬುಕ್ಕಲ್ಲಿ ಮಾಡ್ಬೇಕಾರೆ ನನ್ನ ಮಕ್ಕ ನೋಡ್ತಾ ಇರ್ತೀರಾ, ಅದಕ್ಕೆ ಬರಲ್ಲ. ನೋಡ್ರಿ, ಆಮೇಲೆ ನೀವು ಮಾಡ್ರಿ, ಸತ್ತೋಗು ಏನೋ ಫಸ್ಟಿಂದ ಹೇಳೋ ಸಿಂಜಿರು ಹಂಗೆ ಏನು ಇಲ್ಲಿದೆಯಲ್ಲ ರಾಣಿ, ಆ ಕ್ವಶನ್ ಇದೆಯಲ್ಲ, ಎ ಸ್ಕ್ವಯರ್ ಮೈನಸ್ 4a ಪ್ಲಸ್ ಐ 0, ಮಲ್ಟಿಪ್ಲೈ ಎ ಇನ್ವರ್ಸ್ ಆನ್ ಬೋತ್ ಸೈಡ್. ಎ ಸ್ಕ್ವಯರ್ನ ಎ ಇಂಟು ಎ ಅಂತ ಬರಿತೀನಿ. ಯಾಕೆ ಬರಿಬೇಕು ಅಂದ್ರೆ ನೆಕ್ಸ್ಟ್ ಸಿಂಪ್ಲಿಫೈ ಮಾಡಕ್ಕೆ ಬೇಕು, ಅದಕ್ಕೆ. ದೆನ್ 4a ಇಂಟು ಎ ಇನ್ವರ್ಸ್ ಪ್ಲಸ್ ಐ ಇಂಟು ಎ ಇನ್ವರ್ಸ್ ದಟ್ ಈಸ್ ಈಕ್ವಲ್ ಟು 0 ಇಂಟು ಎ ಇನ್ವರ್ಸ್. ಅದಕ್ಕೋಸ್ಕರ ಸ್ಟಾರ್ಟಿಂಗಲ್ಲಿ ಫಾರ್ಮುಲಾ ಬರ್ಸಿದ್ದು. ಏನು ಫಾರ್ಮುಲಾ ಇದಕ್ಕೆ? ಎ ಇಂಟು ಎ ಅಂದರೆ ಏನು? ಅಲ್ಲ, ಎ ಇಂಟು ಎ ಎ ಇಂಟು ಎ ವಾಟ್? ಇಂಟು ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಹೌ ಮಚ್? ಐ ಇಂಟು ಎ ಇಸ್ ಈಕ್ವಲ್ ಟು ಅದೊಂದು ಬರ್ಕೊಳ್ರಿ. ಐ ಇಂಟು ಎ ಇಸ್ ಈಕ್ವಲ್ ಟು ಐ. ಎ ಇಂಟು ಎ ಅಲ್ಲ ಅಂದರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂತ. ಐ ಇಂಟು ಎ ಇಸ್ ಈಕ್ವಲ್ ಟು ಐ. ಎ ಇಂಟು ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಐ ಇದೆ ಅಲ್ಲ, ಹೆಂಗಿದ್ರು. ಸಿ ಎ ಇಂಟು ಎ ಐ ಇಂಟು ಎ
ಎಲ್ಲಿ ಇಲ್ಲ, ಇಲ್ಲೆಲ್ಲ ರಾಂಗ್ ಇದೆ. ಎ ಐ ಇಂಟು ಎ ಇದೇನಾಯ್ತು ಐ ಆಯ್ತಾ, ಎ ಇಂಟು ಐ ಎ ಮೈನಸ್ ಎ ಇಂಟು ಎ ಇನ್ವರ್ಸ್ ಐ, ಎ ಇಂಟು ಎ ಇನ್ವರ್ಸ್ ಐ, ಅವಾಗ ಏನಾಗುತ್ತೆ 4i, ದೆನ್ ಪ್ಲಸ್ ಐ ಇಂಟು ಎ ಇನ್ವರ್ಸ್ ಎ ಇನ್ವರ್ಸ್ ದಟ್ ಈಸ್ ಈಕ್ವಲ್ ಟು 0 ಬರುತ್ತೆ. ಆದರೆ ನಾವು ಐ ವಿಲ್ ಶಿಫ್ಟ್ ದಿಸ್ ಒನ್ ಇಯರ್, ಆ ಕಡೆಗೆ ಹೋದರೆ ಎ ಇನ್ವರ್ಸ್ ಈಸ್ ಈಕ್ವಲ್ ಟು 4i ಮೈನಸ್ ಎ. 4a ಅಂದರೆ 4a ಕಂಡುಹಿಡ್ತೀವಿ ಅವಾಗಲೇ, ಇಲ್ಲಿ 4 ಇದು 0 0 4 ಮೈನಸ್ ಎ ಅಂದರೆ 2 3 1 2 ಸಬ್ಟ್ರಾಕ್ಟ್ ಮಾಡಿದರೆ 4ಅಲ್ಲಿ 2 ಹೋದರೆ 2, 0ಅಲ್ಲಿ 3 ಹೋದರೆ ಮೈನಸ್ 3, 0ಅಲ್ಲಿ 1 ಹೋದರೆ ಮೈನಸ್ 1, 4ಅಲ್ಲಿ 2 ಹೋದರೆ 2. ಇವಾಗ ನೋಡ್ರಿ, ಇಲ್ಲಿ ನೋಡ್ರಿ ಈ ಕಡೆ చూడండి, ಇದು ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಆನ್ಸರ್ ಇದು ಕರೆಕ್ಟು ಅಂತ? ಸಿ ಇಲ್ಲೇನು ಕ್ವಶನ್ ಇರುತ್ತಲ್ಲ, ಇದೇ ತಾನೇ ಎ ಅಂದರೆ 2 3 1 2, ಯಾವಾಗ 2 ರೋ ಅಂದರೆ 2 × 2 ಇರುತ್ತಲ್ಲ ಅವಾಗ ಎ ಇನ್ವರ್ಸ್ ಏನಾಗುತ್ತೆ ಅಂದರೆ ಇವೆರಡು ಇಂಟರ್ಚೇಂಜ್ ಆಗ್ತವೆ. ದಿಸ್ ಈಸ್ ಕಾಲ್ಡ್ ಪ್ರಿನ್ಸಿಪಲ್ ಡಯಾಗ್ನಲ್. ಆಯ್ತಾ, ಡಯಾಗ್ನಲ್ ಇದು ಪ್ರಿನ್ಸಿಪಲ್ ಇವೆರಡು ಚೇಂಜ್ ಆಗುತ್ತೆ. ಇಲ್ಲಿ 2 ಅಲ್ಲಿಗೆ ಹೋಗುತ್ತೆ, ಅಲ್ಲಿ 2 ಇಲ್ಲಿ ಬರುತ್ತೆ. ಅದು ಎರಡು ಸೇಮ್ ಇರೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ. ಅಕಸ್ಮಾತ್ 1 2 ಇದ್ರೆ 2 ಅಲ್ಲಿಗೆ ಹೋಗುತ್ತೆ, 1 ಈ ಕಡೆಗೆ ಬರುತ್ತೆ. ಇದ್ರ ಸಿಂಬಲ್ ಚೇಂಜ್ ಆಗುತ್ತೆ, ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಮೈನಸ್ ಇರೋ ಪ್ಲಸ್ ಆಗುತ್ತೆ. ನೋಡು 2 2 ಇಂಟರ್ಚೇಂಜ್ ಆಗಿದೆಯಾ, 2 2 ಇಂಟರ್ಚೇಂಜ್ ಆಗಿತ್ತಾನೆ. ಇಲ್ಲಿ -1 ಇರೋ ಜಾಗದಲ್ಲಿ +1 ಇರೋ ಜಾಗದಲ್ಲಿ -1, 3 ಇರೋ ಜಾಗದಲ್ಲಿ ಮೈನಸ್. ಇದು 2 × 2 ಅಲ್ಲಿ ಮಾತ್ರ ಆಗುತ್ತೆ. ಅರ್ಥ ಆಯ್ತಾ? ಎಕ್ಸಾಂಪಲ್ 1 3 2 4 ಅಂತ ಇದೆ. ಹಾಗಾದ್ರೆ ನಿಮ್ಗೆ ಎ ಇನ್ವರ್ಸ್ ಏನು ಬರುತ್ತೆ? 4 -3 -2 1 ಇದು ಬರುತ್ತೆ ಆನ್ಸರ್. ಅರ್ಥ ಆಯ್ತಾ? ಹೇಳಿ, ಏನು ಡೌಟು? ಆಮೇಲೆ ಇದನ್ನ ಮಾಡಬೇಡ್ರಿ. ಐ ವಿಲ್ ಡು ಲಾಸ್ಟ್ ಒನ್, ಓಕೆ? ದೆನ್ ನೀನು ಉಳಿದವೆಲ್ಲ ನೀವೇ ಮಾಡಬೇಕು. ಸಿ ಎ ಇಸ್ ಈಕ್ವಲ್ ಟು 3 1 -1 2. ಇವಾಗ ಹೇಳ್ರಿ ಎ ಇನ್ವರ್ಸ್ ಹಿಂಗೆ ಇಲ್ಲೇ ಹೇಳ್ಬಿಡ್ರಿ, ಏನು ಬರುತ್ತೆ ಆನ್ಸರ್? 2 -1 +1 3 ಇಷ್ಟು ಬರಬೇಕು. ಆಯ್ತಾ? ಸ್ಯಾಟಿಸ್ಫೈ ದ ಈಕ್ವೇಶನ್, ಫೈಂಡ್ ಇನ್ವರ್ಸ್ ಆಫ್ ಈಕ್ವೇಶನ್. ಓಕೆ, ಡನ್ ಡನ್ ಡನ್. ಫಸ್ಟ್ ಎ ಸ್ಕ್ವೇರ್ ಕಂಡುಹಿಡಿತೀನಿ. ಓಕೆ, ಸ್ಟೆಪ್ಸ್ ಬರೀತಿಲ್ಲ, ಡೈರೆಕ್ಟಾಗಿ ಬರೀತೀನಿ. ಎ ಸ್ಕ್ವೇರ್ ಇಲ್ಲಿ 3 1, ನಿಮಗೆ ಇಲ್ಲಿ ಪ್ರಾಬ್ಲಮ್ ಆಗೋದೇ ಮೈನಸ್ ಬಂದಾಗ ಹತ್ತು ಬಿಡ್ತೀರಾ ಅಯ್ಯೋ ಅಂತ, ಏನಾಗಲ್ಲ. ಸಿಟೆಕ್ ಹಿಂಗೆ ಹಿಂಗೆ ಏನಾಗುತ್ತೆ ಅವಾಗ? 3 3 9 ಪ್ಲಸ್ -1 ಇಂಟು +1. ಸೊ ದಿಸ್ ಅದೇ ಹಿಂಗೆ ತಾನೆ, 1 ಇಂಟು -1. ಸೊ ಇಯರ್ -1. ಇದನ್ನ ಕಾನ್ಸ್ಟೆಂಟು 3 ಇಂಟು 1 3, 1 ಇಂಟು 2 +2. ಇವಾಗ ಮೇಲೆ ಆಯಿತು, ಕೆಳಗಡೆ -1 ಇಂಟು 3 -3, 2 ಇಂಟು -1 -2, -1 ಇಂಟು 1 -2, 2 4 +4. ದಿಸ್ ಈಕ್ವಲ್ ಟು 9 -1 8, 3 + 2 5, -3 -2 3, ಮೈನಸ್ ಇಂಟು ಮೈನಸ್ ಪ್ಲಸ್ಸು, 3 2 6. ಓ ಗೊತ್ತಾ ಮ್ಯಾಥ್ಸು? -5 -1 +4 -3. ದೆನ್ ಟೇಕ್ ಎ ಆಯ್ತಾ, ಎ ಸ್ಕ್ವೇರ್ ಆಯ್ತು. ನೆಕ್ಸ್ಟ್ ಫೈಂಡಿಂಗ್ 5a. ಸೊ 5a ಇಸ್ ಈಕ್ವಲ್ ಟು ಏನು ಬರುತ್ತೆ? 5 ಜೊತೆ ಎನ ಮಲ್ಟಿಪ್ಲೈ ಮಾಡು, 3 1 -1 2. ಸೊ ಈ ವಿಲ್ ನೀಟ್ ಅಬ್ರೇನ. ಸೊ 3 5 15, 5 1 5 -5 10. ಕ್ಲಿಯರಾ? 7i ಅಂದರೆ 7 0 0 7. ಇವಾಗ ಫುಲ್ ಒಂದ್ಸಲಿ ಬರೀತೀನಿ. a ಸ್ಕ್ವಯರ್ -5a + 7i = 0. a ಸ್ಕ್ವಯರ್ ಅಂದರೆ a2 5e, a2 5e -5e 3,
ಅದು ಹಿಂಗೆ ಬರಿತಾ 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 5 ಆಗಿರುತ್ತೆ. ಹುಷಾರಲ್ಲಿ ನೀವು ಮಾಡಬೇಕಾದ್ರೆ. ಮೈನಸ್ 5 ಇಂಟು ಎ, 5 ಇಂಟು ಎಲ್ಲೈತೆ ಇಲ್ಲಿ 15, 5 ಮೈನಸ್ 5 0 10. ಅಲ್ಲ ಸೇಮ್ ಹಿಂಗೆ ಮಾಡ್ತೀರಿ ನೀವು ಎಕ್ಸಾಮಲ್ಲಿ. 10 ಬರೋ ಜಾಗ 0 ಹಾಕಿರ್ತೀರ, ಹುಷಾರು. ದೆನ್ ಪ್ಲಸ್ 7 0 0 7. ಇವಾಗ ಸಿಂಪ್ಲಿಫೈ ಮಾಡ್ರಿ. 8ರಲ್ಲಿ 15 ಹೋದ್ರೆ 7 ಮೈನಸ್ 7 ಮೈನಸ್ 7 ಪ್ಲಸ್ 7. ನಾನಂತೂ 0 ಹಾಕಿರ್ತೀನಿ, ಯಾಕೆಂದ್ರೆ ನಮ್ಮ ಮ್ಯಾಥ್ಸಲ್ಲಿ ನಂಬಿಕೆ ಐತೆ ಕರೆಕ್ಟಾಗಿ ಬರುತ್ತೆ ಅಂತ. -5 ಮೈನಸ್ ಆಫ್ -5 ಪ್ಲಸ್ 5. ಈ 2 0, ಇದು 0 ಆಯಿತಾ. ಈ ನಾನು ಮುಂದಕ್ಕೆ ಚೆಕ್ ಮಾಡಲ್ಲ, ಇದು ಆನ್ಸರ್ ಆಗಿರುತ್ತೆ. ಇದಾ ಪ್ರೂವ್ ಅಲ್ಲ, ಆಲ್ರೆಡಿ ಅವನೇ ಕೊಟ್ಟ ಪ್ರೂವ್ ಅಂತ, ಇನ್ನೇನಿಲ್ಲ. ఇవ ఫైండింగ్ ఏ ఇన్వర్స్ చూడండి. సో ఇప్పుడు చూడండి, ನೀವೇ ಹೇಳ್ತೀರಾ ನೋಡೋಣ. ಫಸ್ಟ್ನೇದು ಏನು ಬರ್ಕೋಬೇಕು? ರೈಟಿಂಗ್ ಈಕ್ವೇಷನ್ a ಸ್ಕ್ವೇರ್ ಮೈನಸ್ 5a ಪ್ಲಸ್ 7i ಈಕ್ವಲ್ ಟು 0. ಮಲ್ಟಿಪ್ಲೈ a ಇನ್ವರ್ಸ್ ಆನ್ ಬೋತ್ ಸೈಡ್. So a into a inverse minus 5 into a inverse plus 7 into I into a inverse, that is equal to a into direct ಹಾಕೊಳ್ಳ, ಆಮೇಲೆ ಎಲ್ಲಿಂದ ಬಂತು ಅಂತ ಕೇಳಬೇಡ. then a into a ಸ್ಕ್ವೇರ್, ಎ ಅಲ್ಲ ಆಯ್ತಾ. a into a ಸ್ಕ್ವೇರ್, ಬಟ್ ಆದರೆ a into a inverse is equal to I. So this will become I into a minus a into a inverse 5 into I ಕಾಣಿಸ್ತಾ ಇತ್ತದು, ಪ್ಲಸ್ 7 into I inverse 7a inverse I into a. ಸೊ ನಾನು ಡೈರೆಕ್ಟಾಗಿ ಇಲ್ಲೇ a ಬರೆದ್ಬಿಡ್ತೀನಿ, ಓಕೆನಾ. ದೆನ್ equal to 0. This will both that side. 7a inverse equal to 5i minus a. a inverse is equal to 1 by 7 5i minus a. 1 by 7 ಹಂಗೆ ಹಿಡ್ಕೊಂತೀನಿ, 5i ಇದು 5e 0 0 5e ಮೈನಸ್ a ಅಂದರೆ ಏನು? 3 1 minus 1 2. So this is equal to 1 by 7. 5 ಅಲ್ಲಿ 3 ಹೋದ್ರೆ 2, 0 ಅಲ್ಲಿ -1 ಹೋದ್ರೆ -0, minus of -1 plus 1, 5 minus 2 3. ಇದೆಯಾ ಆನ್ಸರ್ ನಾವು ಅನ್ಕೊಂಡಂಗೆ? 1 by 7 ಡಿವೈಡ್ ಮಾಡಿದರೆ ನಿಮಗಿದು ಕಾಮನ್ ತೊಗೊಂಡ್ರೆ ಬರ್ತದೆ ಆಯಿತಾ. ನೀನು ಅಲ್ಲಿಗೆ ನಿಲ್ಲಿಸು, ಕರೆಕ್ಟ್ ಆನ್ಸರ್ ಅದು. ಅಲ್ಲಿಗೆ ನಿಲ್ಲಿಸಿದ್ರು ಕರೆಕ್ಟ್ ಆನ್ಸರೇ. ಇನ್ನೊಂದು ಸ್ಟೆಪ್ ಅವಾಗ ನಿಮಗೆ ಕನ್ಫ್ಯೂಸ್ ಆಗಿ ಸ್ಟಾರ್ಟ್ ಆಗುತ್ತೆ. 7 ಮಲ್ಟಿಪ್ಲೈ ಮಾಡ್ರೆ ಹಂಗೆ ಬರಬೇಕಾಗಿತ್ತಲ್ಲ, ಅದ್ಯಾಕೆ ಹಿಂಗೆ ಬಂತು ಅಂತ. ಕರೆಕ್ಟಾ? ಅದಕ್ಕೆ 7 ಹಂಗೆ ಇಟ್ಕೊಂಡಿದ್ದೀನಿ. ಇವಾಗ ಬೇಕಾದರೆ 2 by 7 minus 1 by 7 1 by 7 3 by 7. ನಾನು ಅವಾಗಲೇ ಮಾಡಬೇಕಾದ್ರೆ ನಿಮಗೆ ಇನ್ನೊಂದು ಹೇಳಿದೆ, ಇನ್ನೊಂದು ಥರನೂ ಮಾಡ್ಬೋದು ಅಂತ. ವಾಟ್? a inverse is equal to adjoint of a divided by determinant of a. ಹಿಂಗೂ ಮಾಡ್ಬೋದು. ಇದನ್ನ ಬರ್ಕೊಳ್ರಿ, ಆ ಮೆಥಡ್ ತೋರಿಸ್ತೀನಿ ಹಿಂಗೆ ಅಂತ. 100% ಕೊಡ್ತಾರೆ ಹಿಂಗೆ ಬರೀಬೇಕು ಅಂತ. ಯಾಕೆ ಹಿಂಗೆ ಬರೀಬೇಕು ಅಂದರೆ ಈ ಫಾರ್ಮುಲಾ ಯೂಸ್ ಮಾಡಬೇಕು ಅಂತ, ಅದು ಗೊತ್ತಿರಬೇಕು, ಐಡೆಂಟಿಟಿ ಗೊತ್ತಿರಬೇಕು ಅಂತ. See, the most listen, the very important thing is, ಇಲ್ಲಿ ನೋಡಿಲಿ ಸರ್, ಎ ಇನ್ವರ್ಸ್ ಅಂದರೆ ಇದನ್ನ ಉಲ್ಟಾ ಮಾಡಿದ್ರೆ ಏನು ಬರುತ್ತಲ್ಲ, ಕ್ವಶನ್ ಉಲ್ಟಾ ಮಾಡಿದರೆ ಅಂದರೆ ಹೇಳಿದ್ನಲ್ಲ, ಈ ಡಯಾಗ್ನಲ್ ಮೆಟ್ರಿಕ್ಸ್ನ ಚೇಂಜ್ ಮಾಡಿ ಪ್ರಿನ್ಸಿಪಲ್ ಡಯಾಗ್ನಲ್ನ ಸಿಂಬಲ್ ಚೇಂಜ್ ಮಾಡ್ಬೇಕು ಅಂತ ಹೇಳಿದ್ನಲ್ಲ, ಆಯಿತಾ. ಇದನ್ನ ಎ ಇನ್ವರ್ಸ್ ಅಂತ ಕರೆಯಲ್ಲ, ಇದನ್ನ ಅಡ್ಜಾಯಿಂಟ್ ಅಂತ ಕರೀತಾರೆ. ಇದು ಡಿಟರ್ಮಿನೆಂಟ್. ಇಲ್ಲಿದೆ ನೋಡು ಫಾರ್ಮುಲಾದ.
ವಾಟ್ ಈಸ್ ಎ ಇನ್ವರ್ಸ್ ಇಸ್ ಈಕ್ವಲ್ ಟು ಅಡ್ಜಾಯಿಂಟ್ ಆಫ್ ಎ ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ 1/7 ಇಸ್ ಇನ್ ಡಿಟರ್ಮಿನೆಂಟ್. ಇದೇನು ಬರುತ್ತಲ್ಲ ಇದು ಅಡ್ಜಾಯಿಂಟ್. ಪ್ರೀವಿಯಸ್ ಕ್ವಶನ್ ಮಾಡಿದ್ವಲ್ಲ ಆಯ್ತಾ, ಅಲ್ಲಿ ಬಂದಿರಲಿಲ್ಲ ಸಮಥಿಂಗ್, ಅಲ್ಲೇನು ಬಂದಿತ್ತಲ್ಲ ಆನ್ಸರು ನಿಮಗೆ. ಯು ಟೆಲ್ ಮಿ ದ ಆನ್ಸರ್. ಏನು ಇತ್ತು ಕ್ವಶನ್? ಏನಿತ್ತು? ಎ ಇಸ್ ಈಕ್ವಲ್ ಟು 4 - 3 - 2 ಇನ್ಮೇಲೆ ಕ್ವಶನ್ ಹೇಳ್ಬೇಡ, ಹೇಳಿ ಇನ್ನೊಂದ್ಸಲಿ. ಎ ಇಸ್ ಈಕ್ವಲ್ ಟು 2 - 3 - 1 2. ಅಯ್ಯ ನಿನ್ನ ಮಕ ಹಂದಿ ಮರಿನೆಕ್ಕ. ಯು ಟೆಲ್ ಎ, ಯು ಟೆಲ್ ಎ. ಎ ಎ 2 3 1 2. ನಮಗೆ ಆನ್ಸರ್ ಎ ಇನ್ವರ್ಸ್ ಏನು ಬಂತು? ವಿ ಗಾಟ್ 2 2 -1 -3 ಹಿಂಗೆ ಬಂತಾನೆ. ಇದನ್ನ ಈ ಥರ ಮಾಡಿದರೆ ಎ ಇನ್ವರ್ಸ್ ಅಂತ ನಾನು ಅವಾಗ ಹೇಳಿರ್ತಾನೆ, ಅಂದರೆ ನಿಮ್ಗೆ ಇದಾಗಲಿ ಅಂತ. ಬಟ್ ಇಲ್ಲಿ ಯಾಕೆ ಬಂತು ಹಾಗೆ? ಇಲ್ಲಿ ಮತ್ತೆ ಈ 1/7 ಈ ಥರದ್ದು ಒಂದು ಏನೋ ಬರಬೇಕಲ್ಲ ಅರ್ಜೆಂಟ್ ಡಿಟರ್ಮಿನೆಂಟು, ಏನಿಲ್ಲಲ್ಲ. ದಟ್ ಈಸ್ ಓನ್ಲಿ 1/1 ಬರುತ್ತೆ, ಅದಕ್ಕೆ ಅದು ಬರೆಯಲ್ಲ. ಸೊ ಇವಾಗ ಚೆಕ್ ಮಾಡಿ ನೋಡೋಣ ಡಿಟರ್ಮಿನೆಂಟ್ 1 ಬರುತ್ತೆ ಅಂತ. ಹೆಂಗೆ ಮಾಡಬೇಕು? ಇದನ್ನು ಮಲ್ಟಿಪ್ಲೈ ಮಾಡಬೇಕು. 2 2 4 ಹಿಂಗೆ ಹೋಗ್ಬೇಕಾದ್ರೆ ಮೈನಸ್ ಹಾಕೋಬೇಕು. 3 1 3 -3 4 -3 1 ಡಿಟರ್ಮಿನೆಂಟು 1 ಬರುತ್ತೆ ಆಯಿತಾ. ಸೊ ಹಿಂಗಾರ ಮಾಡಿ ಐ ವಿಲ್ ಶೋ ಅನದರ್ ಮೆಥಡ್ ಹೌ ಟು ಫೈಂಡ್ ಎ ಇನ್ವರ್ಸ್. ಅದು ಕ್ವಶನ್ ನೆನ್ಪಿಟ್ಕೊಳ್ರಿ. ಓಕೆ, ಸೊ ಎ ಇನ್ವರ್ಸ್ ಫಾರ್ಮುಲಾ ಬಂದು ಅಡ್ಜಾಯಿಂಟ್ ಆಫ್ ಎ ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ. ಸೊ ವಾಟ್ ಈಸ್ ದ ಕ್ವಶನ್? ಎ ಇಸ್ ಈಕ್ವಲ್ ಟು what is a is equal to 3 1 -1 2. ಕರೆಕ್ಟ್? ಓಕೆ, ಇವಾಗ ನೋಡು ಅಡ್ಜಾಯಿಂಟ್ ಆಫ್ ಎ ಅಂದರೆ ಇದು ಅಡ್ಜಾಯಿಂಟ್ ಆಫ್ ಎ ಬರೀ 2 × 2 ಮಾತ್ರ. ಏನು ಮಾಡಬೇಕು? ಚೇಂಜ್ ದಿಸ್, ಚೇಂಜ್ ದ ನಂಬರ್. ದೆನ್ ಡಿಟರ್ಮಿನೆಂಟ್ ಆಫ್ ಎ ಹೆಂಗೆ ಬರುತ್ತೆ? ಮಲ್ಟಿಪ್ಲೈ. ಎ ಮತ್ತೆ ಇದು ಮಲ್ಟಿಪ್ಲೈ ಮಾಡಿಬಿಟ್ಟಿದ್ದೀರಾ ಇದನ್ನ. 3 2 6. ಫಾರ್ಮುಲಾದಲ್ಲಿ ಮೈನಸ್ ಇದೆ, ಇಂಟು -1 × 1 -1. ಸೊ 6 ಮೈನಸ್ ಇಂಟು ಮೈನಸ್ ಪ್ಲಸ್ +1 is equal to 7. ಅದರಲ್ಲಿ ಬರಿ. ಸೊ 1 ಡಿಟರ್ಮಿನೆಂಟ್ ಅಂದರೆ 1/7 ಡಿವೈಡೆಡ್ ಬೈ 2 - 1 1 3. ಇದೇ ತಾನೇ ಆನ್ಸರ್ ಬಂದು. ಹಿಂಗಾದ್ರೂ ಮಾಡ್ರಿ ಹಂಗಾದ್ರೂ ಮಾಡ್ರಿ, ಪ್ರಾಬ್ಲಮ್ ಇಲ್ಲ, ಎರಡು ಒಂದೇ ಮೀನಿಂಗ್. ಇದೊಂದೇ ಆನ್ಸರ್ ಅಲ್ಲ, ಇದು ಎ ಇನ್ವರ್ಸ್ ಅಲ್ಲ. ಇದೆಲ್ಲ ಸೇರಿ ಎ ಇನ್ವರ್ಸು. ಇಲ್ಲ ಅಂದರೆ ಇದು ಎ ಇನ್ವರ್ಸು. ದಿಸ್ ಈಸ್ ಎ ಇನ್ವರ್ಸ್. ಸೊ ಎ ಇನ್ವರ್ಸ್ ಅಂದರೆ ಎರಡೂ ಟರ್ಮ್ ಬರುತ್ತೆ. ಅಡ್ಜಾಯಿಂಟ್ ಆಫ್ ಏನೂ ಬರಬೇಕು, ಡಿಟರ್ಮಿನೆಂಟ್ ಎ ಬರೀಬೇಕು. ಅಡ್ಜಾಯಿಂಟ್ ಆಫ್ ಎ ಈಸ್ ನಾಟ್ ಎ ಇನ್ವರ್ಸ್, ಆಗಲ್ಲ. समझ गया? Then you only do the next question. Where is next question? See, ಇದು 4 ಮಾರ್ಕ್ಸ್ ಕ್ವಶನ್ ಅಲ್ಲ, ಇದು 5 ಮಾರ್ಕ್ಸ್ ಕ್ವಶನ್. ಅದರಲ್ಲಿ ಎ ಇನ್ವರ್ಸ್ ಕಂಡುಹಿಡಿಯಂಗಿಲ್ಲ. ಮಿಸ್ ಆಗಿ ಎ ಇನ್ವರ್ಸ್ ಕಂಡುಹಿಡಿಯಕ್ಕೆ ಕೊಟ್ಟರು ಟಚ್ಚೇ ಮಾಡಬೇಡ್ರಿ ಕ್ವಶನ್ನು, ಮುಂದಕ್ಕೆ ಹೋಗ್ಬಿಡ್ರಿ. ಯಾಕೆಂದರೆ ಕರೆಕ್ಟಾಗಿ ಒಂದು 20 ನಿಮಿಷ ಅಂತೂ ಬೇಕು. ಇದೊಂದು ಮಾಡಿರಿ. ಟುಮಾರೋ ವಿಲ್ ಡು 5 ಮಾರ್ಕ್ಸ್ ಕ್ವಶನ್ಸ್ ಎಲ್ಲ. ಟ್ವೆಂಟಿ ಸಿ ಯಾರಿಗಾರ ಬಂದಿಲ್ಲ ಸಿ, ಇದು ಹೇಳ್ತೀವಿ, ಜಾಸ್ತಿ ದೊಡ್ಡದು ಅಂದರೆ ಒಂದು 15-20 ನಿಮಿಷ ಬೇಕು. ಅಕಸ್ಮಾತ್ ನೀವು ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ಫೇಲ್ ಮಾಡೋಕ್ಕೂ ಇದೇ ಕಾರಣ, ಪಾಸ್ ಆಗೋಕ್ಕೂ ಇದೇ ಕಾರಣ. ಟೇಕ್ ಎ ಸಿ, ಎ ಇನ್ನ ಸಿನ ಮಲ್ಟಿಪ್ಲೈ ಮಾಡು. ನೀನು ಮಾಡ್ತಾ ಹೋಗು, ಹೇಳ್ಬೇಡ ಆನ್ಸರ್ನ, ಆಯಿತಾ? ಇಲ್ಲ ನನಗಿಂತ ಫಾಸ್ಟಾಗಿ ಮಾಡಿ ನೋಡೋಣ. ವಿಲ್ ಕಾಂಪಿಟೇಷನ್.
ರೋ ಇಂಟು ಕಾಲಮ್. ಸೊ ಎಷ್ಟಾಗುತ್ತೆ? 0 ಇಂಟು 0 ಪ್ಲಸ್ 6 ಇಂಟು 1 ಪ್ಲಸ್ 7 ಇಂಟು 1. ಏನಾರ ಡೌಟ್ ಇದೆಯಾ? ಇಲ್ಲಿ ಇದಾದ್ಮೇಲೆ ಎಷ್ಟು ಏನು ಮಾಡ್ಬೇಕಂತ ಗೊತ್ತಾಗಲ್ಲ. ಹಾಂ 8 ಏನು ಸಿ 8C ವಾಕ್ಯ ದೆನ್ ದಿಸ್ ಈಸ್ ಎ ಬಿ ಕೊಟ್ಟೇ ಇಲ್ಲಲ್ಲ? ಓಕೆ, ಎ ಬಿ ಕೊಟ್ಟಿಲ್ಲ, AC ಕೊಟ್ಟಿರೋದು, ಹಂಗೆ ಅಳಿಸ್ಕೊಂಡ್ಬಿಡು ಮತ್ತೆ. ಸೊ ದಿಸ್ ಈಸ್ ರೋ ಇಂಟು ಕಾಲಮ್. ಓಕೆ, 0 ಇಂಟು 2 ಪ್ಲಸ್ 6 ಇಂಟು -2 ಪ್ಲಸ್ 7 ಇಂಟು 3. ಅದು ಕಾಲಮ್ ಹಂಗೆ ಕಾನ್ಸ್ಟೆಂಟು. ಇವಾಗ ರೋ ಚೇಂಜ್ ಮಾಡು. -6 ಇಂಟು 2 ಪ್ಲಸ್ 0 ಇಂಟು -2 ಪ್ಲಸ್ 8 ಇಂಟು -3 ಪ್ಲಸ್ 3. 7 ಇಂಟು 2 ಮೈನಸ್ 8 ಇಂಟು -2 ಪ್ಲಸ್ 0 ಇಂಟು 3. ಸೊ AC ಈಸ್ ಈಕ್ವಲ್ ಟು ಇದು 0 ಇಂಟು 2 ಅಲ್ಲ? ಹಾಂ 0 -2 ಪ್ಲಸ್ 21 -12 -0 ಪ್ಲಸ್ 8 3 24 14 ಪ್ಲಸ್ 16 ಪ್ಲಸ್ 0. ಕರೆಕ್ಟಾ? ದಟ್ ಈಸ್ ಈಕ್ವಲ್ ಟು 21ನಲ್ಲಿ 2 ಹೋದರೆ ಯು ವಿಲ್ ಗೆಟ್ 19. ಏನು ಶಿಷ್ಯ 6 to 12? ಓಕೆ, ಇದು ಒಂದು ಎಸ್ಕೇಪ್. ಸೊ 12ಲ್ಲಿ 21 ಹೋದರೆ 21ಲ್ಲಿ 12 ಹೋದರೆ ಸೊ +9 12. 24ರಲ್ಲಿ 12 ಹೋದರೆ 12 ಪ್ಲಸ್ 0 -0 ಬಿಡು. ಸೊ ಯು ವಿಲ್ ಗೆಟ್ +12. ದೆನ್ 14 ಪ್ಲಸ್ 16 30 ಬಂತ. AC ಇಷ್ಟು ಎಲ್ಲ ರಾಂಗ್ ಆಗಿದೆಯಾ? ಕರೆಕ್ಟಾಗಿದೆಯಾ? ಎನಿ ಡೌಟ್? ಇವಾಗ ಹಿಂಗೆ ಹೇಳಿದ್ದು. ಇವಾಗ ಇದು ಮಾಡೋದು ಗೊತ್ತಾಯ್ತಾನೆ? ಇವಾಗ ನೀವು ಮಾಡ್ಕೊಂತ ಹೋಗ್ರಿ, ಲಾಸ್ಟಿಗೆ ನೋಡ್ರಿ. ಸೊ AC ಆಯಿತು. ಫೈಂಡ್ BC. BC ಈಸ್ ಈಕ್ವಲ್ ಟು B ಇಂಟು C. ನಾನೇನು ಮಾಡ್ತೀನಿ? 0 ಇಂಟು 2 ಪ್ಲಸ್ 1 ಇಂಟು -2 ಪ್ಲಸ್ 1 ಇಂಟು 3. ದಿಸ್ ರೋ ದಿಸ್ ಕಾಲಮ್. ದೆನ್ ಮತ್ತೆ 1 ಇಂಟು 2 ಪ್ಲಸ್ 0 ಇಂಟು -2 ಪ್ಲಸ್ 2 ಇಂಟು 3. ನೆಕ್ಸ್ಟು ಮೂರನೇದು 1 ಇಂಟು 2 ಪ್ಲಸ್ 2 ಇಂಟು -2 ಪ್ಲಸ್ 0 ಇಂಟು 3. ಸೊ BC ಈಸ್ ಈಕ್ವಲ್ ಟು 0 -2 ಪ್ಲಸ್ 3 2 -0 ಪ್ಲಸ್ 6 2 -4 ಪ್ಲಸ್ 0. ಇದನ್ನ ಜಂಪ್ ಮಾಡೋದಕ್ಕೆ ಹೋಗ್ಬಿಟ್ಟು ತಪ್ಪು ಮಾಡಿಬಿಡ್ತೀರಾ. ಜಂಪ್ ಮಾಡಬೇಡ್ರಿ. 1 2 ಪ್ಲಸ್ 6 8 2 -2 ಕರೆಕ್ಟಾಗಿದೆಯಾ? ಕರೆಕ್ಟಾಗಿದೆಯಾ? ಹಾಂ, ಇಲ್ಲ ನೋಡು. ಇದಕ್ಕೆ 1 ಮಾರ್ಕ್ಸು, ಇದಕ್ಕೆ 1 ಮಾರ್ಕ್ಸು, ಇದಕ್ಕೆ 1 ಮಾರ್ಕ್ಸು, ಇದಕ್ಕೆ 2 ಮಾರ್ಕ್ಸ್. ಅದು ಸೇಮ್ ಇದೆಲ್ಲ. ಹಾಂ, ಇಲ್ಲ 5 ಮಾರ್ಕ್ಸ್ ಕೊಡಬೇಕು ಅಂದರೆ ಇದಕ್ಕೆ 1 ಕೊಟ್ಟರೆ AC BC 5 ಮಾರ್ಕ್ಸ್ ಕ್ವಶನ್ ಅಲ್ವಾ? ಹಾಂ, ಇದು 2 1 1 1. ಹಾಂ, ನೆಕ್ಸ್ಟ್ ಏನು ಮಾಡಬೇಕು? AC ಆಯಿತು, BC ಆಯಿತು. ಇವಾಗ ಏನು ಮಾಡ್ಬೇಕು ಹೇಳ್ರಿ? A ಪ್ಲಸ್ ಬಿನ ಆ್ಯಡ್ ಮಾಡ್ಕೋಬೇಕು, ಸಿನ ಮಲ್ಟಿಪ್ಲೈ ಮಾಡಬೇಕು. ಹೇಳ್ತೀರಾ ಡೈರೆಕ್ಟಾಗಿ ನೀವೇ? A ಪ್ಲಸ್ ಬಿ ಎಷ್ಟು ಬರುತ್ತೆ ಹೇಳ್ರಪ್ಪ? 0 7 8 -5 0 10 8 -6 0. ದೆನ್ ಅದ್ರ ಜೊತೆ ಸಿ ಜೊತೆ ಮಲ್ಟಿಪ್ಲೈ ಮಾಡಿ ಹೇಳ್ರಿ. ಟೆಲ್ ಮಿ ದಿಸ್ ಒನ್. 10
ಸೊ ದಿಸ್ ಈಸ್ ರೋ ಇಂಟು ಕಾಲಮ್ ಅಲ್ವಾ. ಸೊ 10, 20, 28. ಎಷ್ಟೇನು ಫೈಂಡ್ ಮಾಡಬೇಕು? ಸೊ ಐ ವಿಲ್ ಟೇಕ್ ಎ ಸಿ ಇಸ್ ಈಕ್ವಲ್ ಟು 1. ಓ ಇವಾಗ ಎ ಸಿ ಈಕ್ವಲ್ ಟು 1 ಪ್ಲಸ್ ಬಿ ಸಿ ಇಸ್ ಈಕ್ವಲ್ ಟು 2. ಆ್ಯಡ್ 1 and 2. ಆ್ಯಡ್ 1 and 2 ಎಷ್ಟು ಬರುತ್ತೆ? ಎರಡು ಆ್ಯಡ್ ಮಾಡಿದರೆ ಬಿ ಸಿ ಇದು ಬಿ ಸಿ. ಹಾಂ, 6 ಎಷ್ಟು ಬರುತ್ತೆ? 10, 20, 28. So write this is the equation number, this is equation 3, this is equation 4. ಇಲ್ಲಿ ನೀವೇನು ಮಾಡ್ತೀರಾ ಎಕ್ಸಾಮಲ್ಲಿ ನಾರ್ಮಲಿ ಫೈಂಡ್ ಮಾಡಿಬಿಟ್ಟು ಬಿಟ್ಬಿಡೋದು, ನೀನೇ ಬೇಕಾದರೆ ಪ್ರೂವ್ ಮಾಡ್ಕೆ ಅಂತ ಬರೀಬೇಕಲ್ಲ ಈಕ್ವೇಷನ್ 1, 2. ದೆನ್ ಲಾಸ್ಟಿಗೆ ಫ್ರಮ್ ಈಕ್ವೇಷನ್ 1 and 3 and 4 ಎ ಪ್ಲಸ್ ಬಿ ಇಂಟು ಸಿ ಈಸ್ ಈಕ್ವಲ್ ಟು ಎ ಸಿ ಪ್ಲಸ್ ಬಿ ಸಿ ಹಿಂಗೆ ಬರೀಬೇಕು. ಫ್ರಮ್ ಈಕ್ವೇಷನ್ ತೋರಿಸ್ಬಿಟ್ಟು ಹೇಳ್ಬಿಟ್ಟು ಬರೀಬೇಕು. ಎಲ್ಲಾದರೂ ಡೌಟ್ ಇದೆಯಾ? ಡೌಟ್ ಇದೆಯಾ? Any doubt? No doubt. We'll move for next question. Right, second one. ಆಯ್ತಾ ಆನ್ಸರು? ನಾನು ಮತ್ತೆ ಹೇಳ್ತಾ ಇದ್ದೀನಿ, ನೀವು ಮಾತಾಡ್ಕೊಂಡು ಸಾಲ್ವ್ ಮಾಡ್ತಾ ಇರ್ತೀರಲ್ಲ, ನಿಮ್ಮ ಪಿ ಯು ಆದಮೇಲೆ ಒಂದೇ ಒಂದು ದಿವಸ ನಿಮ್ಮ ಹತ್ರ ಮಾತಾಡೋದಕ್ಕೆ ಕೇಳು. ನಾನಲ್ಲ, ನಿಮ್ಮ ಫ್ರೆಂಡ್ಸು ಅಕ್ಕಪಕ್ಕ ಮಾತಾಡ್ತಾ ಇರ್ತೀರಲ್ಲ, ಪಿ ಯು ಮುಗ್ದಾದ್ಮೇಲೆ ಡಿಗ್ರಿ ಹೋಗ್ತಿರಲ್ಲ, ಅವ್ರಿಗೆ ಸಪ್ರೇಟ್ ಫ್ರೆಂಡ್ಸ್ ಇರ್ತಾರೆ. ಇವಾಗ ಕುತ್ಕೊಂಡು ನೀವು ಇಲ್ಲೇ ಅಬ್ಸರ್ವ್ ಮಾಡಿರಿ, ನೀವು 10th ಇದ್ರಲ್ಲ ಫ್ರೆಂಡ್ಸು, ಅಟ್ಲೀಸ್ಟ್ ಇವಾಗ 50% ಇದೆ ನಿಮ್ಮ ಹತ್ರ. ಇವಾಗಲೇ ಪಿ ಯು ಅಲ್ಲಿ ಫ್ರೆಂಡ್ಸ್ ಆದರು. ಹಂಗೆ ಯಾವಾಗ ಆಗ್ತೀರಾ ಅವ್ರು ಫ್ರೆಂಡ್ಸ್ ಆಗ್ತಾರೆ. ಎವ್ರಿ ರೋಡ್ ಹ್ಯಾಸ್ ಇಟ್ಸ್ ಓನ್ ಫ್ರೆಂಡ್ಸ್. ದಟ್ಸ್ ವೈ ಫಸ್ಟ್ ಕಾನ್ಸಂಟ್ರೇಟ್ ಆನ್ ಯು. ಫಸ್ಟ್ ನಮ್ಮ ಗುರುಗಳು ಸಕ್ಕದಾಗಿ ಹೇಳ್ತಾರೆ, ಏನು ಗೊತ್ತಾ? ನೆವರ್ ಎವರ್ ಡೂ ದ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ದ ಲೈಫ್. ಫಸ್ಟ್ ಇಂಪಾರ್ಟೆಂಟ್ ಏನು ಅದನ್ನು ಮಾಡು, ಸೆಕೆಂಡ್ ಇಂಪಾರ್ಟೆಂಟ್ ಮಾಡಿ ಏನಕ್ಕೆ ಮಾಡ್ತೀವಿ? ಫಸ್ಟ್ ಅದು ಬಿಟ್ಬಿಟ್ಟು ಇವಾಗ ಇಂಪಾರ್ಟೆಂಟ್ ಥಿಂಗ್ ಪ್ರಿಯಾರಿಟಿ ಕೊಡ್ರಿ. ಕುತ್ಕೊಂಡು ಬರ್ಕೊಂಡು ಹೋದೆ, ಆಟ ಆಡ್ಕೊಂಡು ಹೋದೆ, ನಿಮ್ಮ ಕರ್ಮ. ಆಮೇಲೆ ಪೇರೆಂಟ್ಸಿಗೆ ಬೈಬೇಡ್ರಿ, ನಾವು ಒಳ್ಳೆ ಎಜುಕೇಷನ್ ಕೊಡಿಸಿಲ್ಲ, ಅದು ಕೊಡಿಸಿಲ್ಲ, ಇದು ಕೊಡಿಸಿಲ್ಲ ಅಂತ. ಟೇಕ್ ಎ ಪ್ಲಸ್ ಬಿ. ಎಷ್ಟು ಏನು ಬರುತ್ತೆ? ಎ ಪ್ಲಸ್ ಬಿ ಎರಡನ್ನೂ ಆ್ಯಡ್ ಮಾಡಿರಿ. 1 ಎ ಪ್ಲಸ್ ಬಿನ 1 + 3 ಎಷ್ಟಾಯಿತು? 4. 2 - 1 1 ಮೈನಸ್ +1 ಅಲ್ಲ? ಹಾಂ, -3 + 2 -1 ಕರೆಕ್ಟಾ? 5 + 4 9. 0 + 2 2. 5 + 2 7. 3 - 1 4. ಕರೆಕ್ಟಾಗಿದೆಯಾ? ಎ ಪ್ಲಸ್ ಬಿ ಆಯಿತು. ದೆನ್ ಪಿ ಮೈನಸ್ ಹೇಳ್ರಿ ನೀವೇ ಆನ್ಸರ್. -1 -2 0 4 -1 3. ನೆಕ್ಸ್ಟು 1 2 0. ನೆಕ್ಸ್ಟ್ ಏನು ಕಂಡುಹಿಡಿಬೇಕು? ಎ ಪ್ಲಸ್ ಆಲ್ರೆಡಿ ಬಿ ಮೈನಸ್ ಇದೆಯಾ? ಸೊ ಈಕ್ವೇಷನ್ 2 ಆ್ಯಡ್ ಎ ಟು ಈಕ್ವೇಷನ್ 2. ಸೊ ಏನು ಬರುತ್ತೆ? ಎ ಆಫ್ ಬಿ ಪ್ಲಸ್ ಬಿ ಮೈನಸ್ ಸಿ. ಇದಕ್ಕೆ ಏನು ಆ್ಯಡ್ ಮಾಡಿದರೆ ಏನು ಬರುತ್ತೆ ಹೇಳ್ರಿ ನೀವೇ? ಹಾಂ, 4 1 2 ಕರೆಕ್ಟಾ? 4 1 2ನಾ? ಹಾಂ ಹಾಂ ಹಾಂ, ಎ ಪ್ಲಸ್ ಅಲ್ವಾ? ಓಕೆ. ಹಾಂ, 4 1 2 0 0 -3. ಫಸ್ಟ್ ರೋನೇ 0 0 -3ನಾ? 0 0 -3 9 -1 5. ನೆಕ್ಸ್ಟು 2 1 1. ಓಕೆ, ಇದು ಈಕ್ವೇಷನ್. ಐ ವಿಲ್ ಮೇಕ್ ಇಟ್ 3. 1 ಎಲ್ಲಿ? ದೆನ್ ಏನು ಮಾಡಬೇಕಾ?
ಎ ಪ್ಲಸ್ ಬಿ ಮೈನಸ್ ಸಿ, ಎ ಪ್ಲಸ್ ಬಿ ಇದೆ, ಆ್ಯಡ್ ಆರ್ ಸಬ್ಟ್ರಾಕ್ಟ್ ಸಿ ಫ್ರಮ್ ಈಕ್ವೇಶನ್ 1. ಸೊ ಎ ಪ್ಲಸ್ ಬಿ ಮೈನಸ್ ಸಿ ಎಷ್ಟು ಬರುತ್ತೆ? 0 0 ಮೈನಸ್ 3 9 ಮೈನಸ್ 1 5 2 1 1 ಮತ್ತು ಅದು ನೋಡ್ಕೊಂಡು ಇಟ್ಕಿಟ್ಟಿದ್ದೀರಾ ಆಯಿತಾ, ನ್ಯಾಯವಾಗಿ ಮಾಡಿರಿ. ದೆನ್ ಮೇಕ್ ಇಟ್ ಈಕ್ವೇಶನ್ 4 ಫ್ರಮ್ ಈಕ್ವೇಶನ್ 1 and 4 LHS equal to 3 and 4 3 and 4 ಎ ಆಫ್ ಅದು ಯಾವ ಪ್ರಾಪರ್ಟಿ ಏನಾದರೂ ಹೇಳ್ತೀರಾ? ಯಾವ ಪ್ರಾಪರ್ಟಿ ಇದು? ಕಮ್ಯುಟೇಟಿವ್ ಪ್ರಾಪರ್ಟಿ. Then we'll go for next question. Okay, done. ಹಾಳಾಗೋಗ ನೀವು, ನಾನಲ್ಲ. ಯಾ 5 marks ಕ್ವಶನ್ ಕರೆಕ್ಟಾಗಿ ವಿಲ್ ಟ್ರೈ. ಎಷ್ಟು ನಿಮಿಷದಲ್ಲಿ ಮಾಡ್ತೀರಾ ಅಂತ? ರೆಡಿ 1 2 ಕ್ವಶನ್ ಬರ್ಕೋಬೇಕಾ? ಬರ್ಕೊಳ್ರಿ, ವಿಲ್ ಸ್ಟಾರ್ಟ್. ಯಾಕೆ ನಿಮಗೆ ಗೊತ್ತಾಗುತ್ತೆ, ರಿಯಾಲಿಟಿ ಪದ್ದ ನೋಡ್ಕೊಂಡ್ ಬರೀಬೇಡ್ರಿ, ನ್ಯಾಯವಾಗಿ ನಿಮಗೆ ಗೊತ್ತಾಗುತ್ತೆ ಎಕ್ಸಾಮಲ್ಲಿ ಎಷ್ಟು ನಿಮಿಷಕ್ಕೆ ಇದು ಮುಗಿಸ್ತೀರಾ ಅಂತ. ಕ್ಯಾಲ್ಸಿ ಕರೆಕ್ಟಾಗಿ ಹೇಳ್ಬೇಕಂದ್ರೆ ಕ್ಯಾಲ್ಸಿ ಯೂಸ್ ಮಾಡಿದ್ರೆ ಲೇಟ್ ಆಗೋದು. ದೇವ್ರು ಅಷ್ಟು ದೊಡ್ಡ ಚೆನ್ನಾಗಿ ಕೊಟ್ಟವನು ಕ್ಯಾಲ್ಸಿನ, ಅದನ್ನ ಬಿಟ್ಟು ಯಾವುದೋ ಸ್ಟಾರ್ಟ್ ಮಾಡಲಾ? ಇನ್ನೇನು 4 ಮಾಡಿಬಿಡ್ರಿ, ಒಂದು 4 ಲೈನ್ ಆಮೇಲೆ ಹಾಕ್ತೀನಿ, ಇಲ್ಲಾಂದ್ರೆ ಫುಲ್ ಆನ್ಸರ್ ಹೇಳಿ ಆಮೇಲೆ ನಾನು ಮಾಡ್ತೀನಿ. 0 ಸೆಕೆಂಡ್ ವರ್ಲ್ಡ್ ರೆಕಾರ್ಡ್. ವಾವ್, ಒಳ್ಳೆಯದಾ? ರೆಡಿ 1 2 3 ಸ್ಟಾರ್ಟ್. ಅಬ್ಸರ್ವ್ ಮಾಡೋದಕ್ಕೆ ವೇಸ್ಟ್ ನನ್ನ ಮಕ್ಳು ಹಿಂದಕ್ಕೂ ಅಂತ ಹೇಳ್ತಾರೆ. ಮೇ ಬಿ ಇನ್ನೂ ಆಗಿಲ್ಲ ಸ್ವಲ್ಪ ಜನದ್ದು. ಇವಾಗ ನೋಡಿ ಎಷ್ಟು ತೊಗೊಂಡ್ರಿ, ಹಿಂಗೆ ಅಬ್ಸರ್ವ್ ಮಾಡು. ಬರೀ 10 ನಿಮಿಷ ತೊಗೊಂಡ್ರಿ ಅನ್ಕೋ ಮಿನಿಮಮ್, ಆಯಿತಾ? 4 marks ಒಂದು ಕ್ವಶನ್ನು, 5 marks ಒಂದು ಕ್ವಶನ್ನು, 3 marks ಒಂದಿದೆ. ಅವರೇಜ್ ದೆನ್ 8 ತೊಗೊಂಡ್ರೆ 8 ಮೂರ್ಲೆ ಅರ್ಧ ಗಂಟೆ, ಆಯಿತಾ? ಇವಾಗ ಇದ್ರಿಗೆ 10 ನಿಮಿಷ, ಇದಕ್ಕೆ 10 ನಿಮಿಷ ಅಂದ್ಕೊಂಡ್ರಲ್ಲ ಈ ಕ್ವಶನಿಗೆ, ಏನೋ ತುಂಬ ಜನ ಮಾಡಿಲ್ಲ, ಆಯಿತಾ? 10 ನಿಮಿಷ ಅಂತ ಅಂದ್ಕೊಂಡ್ರೆ, ಮಿಸ್ಸಾಗಿ ಏನೋ ರಾಂಗ್ ಆದರೆ ಇನ್ನೊಂದ್ಸಲ ಮಾಡೋಕ್ಕೆ ಕೂತ್ಕೊಂಡ್ರೆ 20 ನಿಮಿಷ ಎಗ್ರೋಗುತ್ತೆ, ಆಯಿತಾ? ಇನ್ನು ನೀವು ಅರ್ಧ ಗಂಟೆ ಆದಮೇಲೆ ಇವರೆಲ್ಲ ನೋಡಿರ್ತೀರ, 2 ಪೇಜ್ 3 ಪೇಜ್ ತೊಗೊತಾ ಇರ್ತಾರೆ, ನೀವೇನು ಒಂದೇ ಕ್ವಶನ್ ಮಾಡಿರಿ, ಅವಾಗ ಪ್ಯಾನಿಕ್ ಆಗುತ್ತೆ ಬ್ರೈನ್. ಅದಕ್ಕೆ ಪ್ರಾಕ್ಟೀಸ್ ಮಾಡಿರಿ, ಕುತ್ಕೊಂಡು ಟೈಮರ್ ಹಿಡ್ಕೊಂಡು ಪ್ರಾಕ್ಟೀಸ್ ಮಾಡಿರಿ, ಅವಾಗ ಗೊತ್ತಾಗುತ್ತೆ. ನಾನು ಹೇಳಲ್ಲ ಏನು ಮೆಟ್ರಿಸಿಸ್ ನೀವು ಫೇಲ್ ಮಾಡೋದಕ್ಕೆ ಇದು ಒಂದೇ ಒಂದು ಚಾಪ್ಟರ್ ಸಾಕು, ನೀವು ಫೇಲ್ ಮಾಡ್ಸೋಕ್ಕೆ. ಪಾಸ್ ಮಾಡೋಕೆ ಇದೊಂದು ಚಾಪ್ಟರ್ ಸಾಕು. ಸೊ ಚೆಕ್ ಮಾಡ್ಕೊಳ್ರಿ ಏನು ಬರುತ್ತೆ. ಎ ಇಂಟು ಎ ಸ್ಕ್ವೇರ್ ಹೇಳ್ರಿ ಫಸ್ಟ್ ಎಷ್ಟು ಬರುತ್ತೆ? 508 245 80 30. Then a cube 21 0 30 12 8 23 34 0. ಇಲ್ಲಿ ತನಕ ಏನಾರ ಡೌಟ್ ಇದೆಯಾ? ಯಾವ್ದಾರ ಡೌಟ್ ಇದೆಯಾ ಇಲ್ಲಿ ತನಕ? ಏನಾದರೂ ಎ ಸ್ಕ್ವೇರ್ ಎ ಕ್ಯೂಬ್ ಏನು ಡೌಟ್ ಇಲ್ಲ? ದೆನ್ 7a ಎಷ್ಟು ಬರುತ್ತೆ? 7014 7a ಎ ಎಲ್ಲಿದೆ? ಓಕೆ 7014 0 14 7 14 0 21 2i 2 0 0 0 2 0 0 0 2. ಸೊ ಇವನ್ನೆಲ್ಲ ಆ್ಯಡ್ ಮಾಡಿದರೆ ಇಲ್ಲಿಂದ ಇಲ್ಲಿಗೆ ಇದು ಮೈನಸ್
ಓ 6a ಸ್ಕ್ವೇರ್ ಒಂದಿದೆಯಲ್ಲ, ಓಕೆ 6a ಸ್ಕ್ವೇರು 30 0 48 12 24 36 48 13 30 0 ನೋಡು, ಇದೊಂದು ರಾಂಗ್ ಆಯಿತು ಅಂದರೆ ಮುಗೀತು, ಫುಲ್ ಎಲ್ಲ ರಾಂಗೆ. ಅದ್ರ ಲಾಸ್ಟ್ 0 0 ಇಟ್ಬಿಟ್ಟಾ? ಓಕೆ. ಸೊ ಇದನ್ನೆಲ್ಲ ಸಾಲಿ ಬರ್ಕೋಬೇಕು, ಆಯ್ತಾ? ಸೊ ಇದನ್ನೆಲ್ಲ ಇದ್ರ ಜೊತೆಗೆ ಇದನ್ನ ಸಬ್ಟ್ರಾಕ್ಟ್ ಮಾಡಿ, ಇದನ್ನ ಆ್ಯಡ್ ಮಾಡಿ, ಇದನ್ನ ಆ್ಯಡ್ ಮಾಡಿದರೆ ನಿಮಗೆ ಏನು ಬರಬೇಕು? 0 0 0 0 0 0 0 0 0 ಬರಬೇಕು. ಮುಗಿತಾ? ಇದು ಬರ್ಕೋಬೇಕು. ಎಲ್ಲರೂ ತಪ್ಪಾಗಿದ್ರೆ ನೋಡ್ರಿ, ತಪ್ಪಾಗಿದ್ರೆ ಎಲ್ಲರೂ ಹೇಳ್ಕೊಡ್ಬೇಕು ಅಂದ್ರೆ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಕ್ವಶನ್. ಓಕೆ, ಟೆಲ್. ಎಷ್ಟೊತ್ತು ಬೇಕಿದ್ ಮಾಡೋದಕ್ಕೆ? ಝೂಮ್ ಮಾಡಲಾ? ಹಾಂ, ಟೇಕ್. ಓಕೆ, ಹೇಳ್ರಿ ಎಷ್ಟೊತ್ತು ಮಾಡ್ತೀರಾ? ಎಷ್ಟೊತ್ತು ಬೇಕು? ನಾನಾ ಈ ಕ್ವಶನಿಗ ಐ ಗಿವ್ 3 minutes, 4 minutes, 5 minutes, 3 hours. ಓಕೆ, 3 hours. ನಿಮ್ಮ ಏನು ಬೋರ್ಡ್ ಎಕ್ಸಾಮಿಗೆ ಕರೆಕ್ಟಾಗಿದ್ದೀರಾ ನೀವು? ವಿಲ್ ಸಿ. ಐ ವಿಲ್ ಗಿವ್ 4 minutes. ಯಾರು ಬೇಕಾದರೂ ಮಾಡಿರಿ ನೋಡೋಣ. ಮೆಲ್ಲಕ್ಕೆ ಬರ್ಕತ್ತೆ, ತಲೆ ಕೆಡ್ಸ್ಕೊಬೇಡ. ಹ್ಞೂ, ಸ್ಟಾರ್ಟೆಡ್ ಆಲ್ರೆಡಿ. ಯಾರಿಗಾರ ಮಾಡಬೇಕಾ ಬೇಡವಾ? ಓ ಮೈ ಗಾಡ್, 3 minutes 14 seconds. ಏನು ಬೇಡವಾ? ಹಂಗೆ ಇದನ್ನ ಹೇಳ್ಬಿಡ್ರಿ ಸಾಕು. ಎ ಬಿ ಮಲ್ಟಿಪ್ಲೈ ಮಾಡಬೇಕು. ಎ ಬಿ ಎಷ್ಟು ಅಂತ ಹೇಳ್ರಿ? -2 -6 -12. only 12 -12? only 12 -12? 12. ನೆಕ್ಸ್ಟ್ 4 12 -24. ನೆಕ್ಸ್ಟ್ ಇದು 5 15 -30 +30 -30 ಆಯ್ತು. ಒಬ್ರು -30 +30 ಅಂದ್ರೆ ಆನ್ಸರ್ ಹೆಂಗೆ ರೈಟ್ ಬಂದಿರುತ್ತೆ? ರಾಂಗ್ ಬಂದಿರುತ್ತೆ. ಕೂತ್ಕೊಳ್ರಿ. -2 × 1. ನೆಕ್ಸ್ಟ್ ಪ್ಲಸ್ 3 × 4. ಏಯ್ ನೋ 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 ನೋ. ಯಾವ್ದು -30? ಮೂರನೇದಾ? ಸೊ -30. ಸೊ ಇದು ಎರಡನೇ ಲೈನು. ಎರಡನೇ ಲೈನ್ ಏನು ಬಂತು? ಹಾಂ, 3 × 3 ಮ್ಯಾಟ್ರಿಕ್ಸ್ ಬರಬೇಕು. ಹಾಂ, ಇದು ರೋ ಅಲ್ವಾ? ಓಕೆ 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 ಹೇಳ್ಬೇಡ. ರೋ ಇಂಟು ಕಾಲಮ್. ಸೊ ಎ ಬಿ ಇಸ್ ಈಕ್ವಲ್ ಟು -2 × 1 -2 × 3
minus 2 into minus 6. 4 into 1, 4 into 3, 4 into minus 6. 5 into 1, 5 into 3, 5 into minus 6. Your final ಹೇಳ್ರಿ. minus 2, minus 6, plus 12. 4, 12, minus 24. 5, 15, minus ಅಲ್ಲ plus 30. minus 30, correct. Then AB inverse equal to whole inverse. Ulta minus 2, minus 6, 12, 4, 12, minus 24, 5, 15, minus 30. ಅದೇ ತರ ಇವಾಗ B dash is equal to 103 minus 6. Then A dash is equal to ಅವನು ಕೊಟ್ಟವನಾ ಕೊಟ್ಟಿಲ್ಲ. A dash is equal to minus 2, 4, not inverse, it's dash 4, 5 rows into column. So B inverse A inverse, B dash A dash equal to tell 1 into minus 2, 1 into 4, 1 into 5, 3 into minus 2, 3 into 4, 3 into 5, minus 6 into minus 2, minus 6 into 4, minus 6 into 5. So B dash A dash is equal to minus 2 plus 4 plus 5. ಅಯ್ಯಯ್ಯೋ ಆ್ಯಡ್ ಮಾಡಕ್ಕೆ ಕೊಟ್ಟಿದ್ದೀನಿ. ದೆನ್ minus 2, 4, 5, minus 6, 12, 15, plus 12, minus 24, minus 30. For ಇದು equation 2, ಇದು equation 1, from equation 1 and 2. Then ಇನ್ನೊಂದು ಕ್ವಶನ್ ಹೋಮ್ವರ್ಕ್ ಕೊಡ್ತೀನಿ, ಬೇಕಾದರೆ ಮಾಡ್ಕೊಳ್ರಿ. ಇಷ್ಟೆಲ್ಲ ಮಾಡಿದ್ಮೇಲೆ ಅವ್ನು ಅಜ್ಜಿ ನೆಕ್ಸ್ಟ್ ಹೋಮ್ವರ್ಕ್ ಕೊಡ್ತೀನಿ, ಅದೇ ಕ್ವಶನ್ ಬರಲಿ ದೇವರೇ ನೆಕ್ಸ್ಟ್ ಎಕ್ಸಾಮಿಗೆ, ಆಯಿತಾ? ಐ ವಿಲ್ ಸೆಂಡ್ ಯು ದಾಟ್ ಯು ಡೂ. ಒಂದ್ಸಲ ಹಂಗೆ ಆಗುತ್ತೆ, 15 ಕ್ವಶನ್ ಮಾಡಿರ್ತೀರಾ ಆಯಿತಾ, 16ನೇ ಬಿಟ್ಬಿಡ್ತೀರ, ಏನ್ ಬರಲ್ಲ ಬಿಡೋ ಅಂತ, ಅದೇ ಬಂದಿರುತ್ತೆ. ಎಕ್ಸಾಂಪಲ್ ಲ್ಯಾಬಲ್ಲಿ ಬರುತ್ತೆ ನೋಡಿ, ಚಾಲೆಂಜ್ ಕಟ್ರಿ, ಯಾವ್ದು ಬಿಟ್ಟು ಹೋಗಿರ್ತಿರಲ್ಲ ಅದೇ ಬಂದಿರುತ್ತೆ ಕರೆಕ್ಟಾಗಿ. ಹಂಗಾಗಬಾರ್ದಂದ್ರೆ 15 ಇಂಪಾರ್ಟೆಂಟ್ ಅಲ್ಲ, 16 ಇಂಪಾರ್ಟೆಂಟು ಅಂದ್ರೆ ಮಾಡ್ರಿ. ದಟ್ ಐ ವಿಲ್ ಸೆಂಡ್ ಇನ್ ದ ಗ್ರೂಪ್. ತುಂಬ ಟೈಮ್ ತೊಗೊಳುತ್ತೆ. ಓಕೆ, ವಿಲ್ ಚೆಕ್ ಇಟ್, ಎಷ್ಟು ಟೈಮ್ ತೊಗೊಳುತ್ತೆ ಅಂತ ಇಲ್ಲ ಚೆಕ್ ಮಾಡಿ ತೋರಿಸ್ತೀನಿ ನಿಮಗೆ. ನೀನು ಸಣ್ಣದಾಗಲ್ಲ, ನೀನು ಸಣ್ಣ ಆಗಲ್ವಾ? ಸಿ ಫಸ್ಟಿಗೆ ಏನು ಕಂಡುಹಿಡಿಬೇಕು? ಸಾಲ್ವ್ ದ ಮೆಟ್ರಿಕ್ಸ್ XYZ ಕಂಡುಹಿಡಿಬೇಕು ಈ ಕ್ವಶನಲ್ಲಿ. ಫಸ್ಟ್ ಬರ್ಕೊಳ್ರಿ, ಇದೇನಿದೆಯಲ್ಲ ರೈಟ್, ಇದೆಲ್ಲ ಎ ಈಸ್ ಈಕ್ವಲ್ ಟು, ಫಸ್ಟ್ ನೀಟಾಗಿ ಬೋರ್ಡ್ ನೋಡ್ರಿ, ಆಮೇಲೆ ನಿಮ್ಮ ಬೇಕಾದ್ರೆ ಎಷ್ಟು ತುಂಬ ಕ್ವಶನ್ ಇದಾವೆ ಮಾಡಂತ್ರಿ. 2 3 2 3 3, then 1 minus 2 1, next 3 minus 1 minus 2, minus 2, then ಇಲ್ಲಿ x small x y z. ಸೊ ಮಲ್ಟಿಪ್ಲೈ ಮಾಡಿದಾಗ ನಿಮ್ಗೆ ಬರುತ್ತೆ ನೋಡು, x into 2 2x plus 3 into y 3y plus 3 into z plus 3z ಬರ್ತಾಯ್ತಾ? ಸೊ ದಟ್ ಈಕ್ವಲ್ ಟು ದಿಸ್ ಒನ್ ಈಸ್ 5 minus 4 3. ಸೊ ದಿಸ್ ಈಸ್ ಎ, ಇದು x, ಇದು ಎ, ಇದು ಬಿ. ದಟ್ ಈಸ್ ಈಕ್ವಲ್ ಟು ವಾಟ್ ಐ ವಾಂಟ್ ಟು ಫೈಂಡ್ ಎ ಇನ್ವರ್ಸ್. ಸೊ ಇವಾಗ ಎಕ್ಸ್ ಕಂಡು ಹಿಡ್ಕೋಬೇಕಲ್ವಾ, ಇದೇ XYZ ಇದೆ ಕಂಡು ಹಿಡಿಬೇಕು.
ಎಕ್ಸ್ ಈಸ್ ಈಕ್ವಲ್ ಟು ಎ ಇನ್ವರ್ಸ್ ಇಂಟು ಬಿ ಅಂತ ಬರುತ್ತೆ. ಬಿ ಆಲ್ರೆಡಿ ಇದೆ. ಇವಾಗ ಏನು ಕಂಡುಹಿಡಿಯಬೇಕು? ಎ ಇನ್ವರ್ಸ್ ಕಂಡುಹಿಡಿಯಬೇಕು. ಸೊ ಎ ಇನ್ವರ್ಸ್ ಕಂಡುಹಿಡಿದಂಗೆ ಏನು ಫಾರ್ಮುಲಾ? ಎ ಇನ್ವರ್ಸ್ ಈಸ್ ಈಕ್ವಲ್ ಟು ಅಡ್ಜಾಯಿಂಟ್ ಆಫ್ ಎ ಡಿವೈಡ್ ಬೈ ಡಿಟರ್ಮಿನೆಂಟ್ ಆಫ್ ಎ. ಫಸ್ಟ್ ನಾನು ಡಿಟರ್ಮಿನೆಂಟ್ ಆಫ್ ಎ ಕಂಡುಹಿಡ್ಕೊತೀನಿ, ಯಾಕೆಂದರೆ ಅರ್ಜೆಂಟಿ ಅಕಸ್ಮಾತ್ ತಪ್ಪ ಆದರೆ ಡಿಟರ್ಮಿನೆಂಟಿಗೆಲ್ಲ ಮಾರ್ಕ್ಸ್ ಕೊಡಲಿ ಅಂತ. ಸೊ ಡಿಟರ್ಮಿನೆಂಟ್ ಆಫ್ ಎ ಈಸ್ ಈಕ್ವಲ್ ಟು ವಾಟ್ ಐ ವಿಲ್ ಗೆಟ್ 2 ಇಂಟು. ಸೊ ನಿಮಗೆ ಅದು ಮಾಡೋಕ್ಕೆ ಬರ್ತಾ ಇಲ್ಲ ಅಂದರೆ ಇನ್ನೊಂದು ಸ್ಟೆಪ್ ಜಾಸ್ತಿ ಮಾಡಿಕೊಡ್ರಿ, ಬಟ್ ಐ ವಿಲ್ ಡೂ ಡೈರೆಕ್ಟ್ಲಿ. 2 2s are 4, ಮೈನಸ್ ಇಂಟು ಮೈನಸ್ ಪ್ಲಸ್ ಇದೆ, ಸೊ ಐ ವಿಲ್ ರೈಟ್ 4. ಸೊ ಉಲ್ಟಾ ಹೋಗ್ಬೇಕಾದ್ರೆ ಏನು ಬರುತ್ತಲ್ಲ ಆನ್ಸರ್ ಅದಕ್ಕೆ ಮೈನಸ್ ತೊಗೊಳ್ರಿ. ಮೈನಸ್ ಇಂಟು 1 ಮೈನಸ್ 1 ಟೇಕ್ ಪ್ಲಸ್ 1. ಅರ್ಥ ಆಯ್ತಾ? ಇಲ್ಲ ಇದು ಏನಕ್ಕೆ ಅಂದರೆ ಫಾರ್ಮುಲಾದಲ್ಲಿ ಇದೆ ಅದು. ನೀವೇನಾದರೂ ಡಿಟರ್ಮಿನೆಂಟ್ ಪ್ರಾಬ್ಲಮ್ ಸಾಲ್ವ್ ಮಾಡಿದರೆ ಹಿಂಗೆ ತೊಗೋಬೇಕಾದ್ರೆ ಪಾಸಿಟಿವ್, ಹಿಂಗೆ ಉಲ್ಟಾ ಹೋಗ್ಬೇಕಾದ್ರೆ ನೆಗೆಟಿವ್, ಆಯಿತಾ? ಅಲ್ಲಿ ನಿಮಗೆ ಗೊತ್ತಿರುತ್ತಲ್ಲಿ ಅಲ್ಲಿ ಮಾಡಿದಾಗ. ಸೊ ಮಿಡಲ್ ಟರ್ಮ್ ಈಸ್ ಮೈನಸ್ -3. ಸೊ ಹೌ ಮಚ್ ವಿಲ್ ಗೆಟ್? ಸೊ ಈ ರೋ ಬಿಡೋ, ಯಾವ ರೋ ಬಿಡಬೇಕು? ಲೀವ್ ದಿಸ್ ರೋ ಆ್ಯಂಡ್ ದಿಸ್ ಕಾಲಮ್. ಇದು ನಿಮಗೆ ಮಾಡೋಕ್ಕೆ ಬರುತ್ತಾ? ಮಾಡೋಕ್ಕೆ ಬರುತ್ತೆ ಅಂದರೆ ಡೈರೆಕ್ಟಾಗಿ ಬರೀತೀನಿ, ಇಲ್ಲಾಂದರೆ ಇನ್ನೊಂದು ಸ್ಟೆಪ್ ಇದೆ, ಅಂದರೆ ಇನ್ನೊಂದು ಮೆಥಡ್ ಇದೆ, ಸಪ್ರೇಟಾಗಿ ಬರ್ಕೊಂಡು ಮಾಡೋದು, ಆ ಥರ ಮಾಡ್ತೀನಿ. ಇದು ಬರುತ್ತಾ ನಿಮಗೆ? ಹಾಂ, ಬರಲ್ಲ? ಬರಲಿ ಅಂದರೆ ಗೊತ್ತಾಗಲ್ಲ. ಬರಲ್ಲ, ಬರುತ್ತೆ ಹಿಂಗೆ ಹೇಳಬೇಕು. ಬರಲ್ಲ, ಗುಡ್ ಅಣ್ಣ, ನೀನು ಹೋಗ್ಬಿಡು, ನೀನು ಕೆಲಸ ಇಲ್ಲ ಇಲ್ಲಿ. ನಿನಗೆ ಬರಲ್ಲ ಅಂದರೆ ನಿಜ. ಒಂದು 10 ಪ್ರಾಬ್ಲಮ್ ಹಿಂಗೆ ಮಾಡಿರಿ, ಆಮೇಲೆ ಒಂದು ಐಡಿಯಾ ಬರುತ್ತೆ. ಒಂದೇ ಸಲಿಗಂತೂ ಮಾಡೋಕ್ಕಾಗಲ್ಲ. ಸಿಮ್ ಹಿಂಗೆ ಬರ್ಕೋ ಫಸ್ಟಿಗೆ. ಅಲ್ಲ 2 ಇದೆಯಾ? ಸಿ ಫಸ್ಟ್ನೇದು ಎಲ್ಲಿದೆ? ಇದು 2 ಇದೆಯಾ? ಎ ಡಿಟರ್ಮಿನೆಂಟ್ ಇಸ್ ಈಕ್ವಲ್ ಟು 2. ಲೀವ್ ದಿಸ್ ರೋ ಆ್ಯಂಡ್ ದಿಸ್ ಕಾಲಮ್. ಉಳಿದಿದ್ದೇನು? ಉಳಿದಿದ್ದು -2 1 -1 -2 ಆಯಿತಾ? ಎರಡನೇದು ಇವಾಗ ಎರಡನೇದು ಈ ಟರ್ಮ್ ತೊಗೊತಿರಲ್ಲ ಮಿಡ್ಲದ್ದು ಯಾವಾಗಲೂ ಅದನ್ನು ಮೈನಸ್ ತೊಗೋಬೇಕು. ಸೊ ಪ್ಲಸ್ ಇದ್ದರೆ ಮೈನಸ್ ತೊಗೊಳ್ರಿ, ಮೈನಸ್ ಇದ್ದರೆ ಪ್ಲಸ್ ತೊಗೊಳ್ರಿ. ಸೊ -3 ಬರುತ್ತೆ. ಉಳಿದಿದ್ದೇನು ಹೇಳ್ರಿ ಇವಾಗ? ಉಳಿದಿದ್ದೇನು? ಸೊ ಲೀವ್ ದಿಸ್ ರೋ ಆ್ಯಂಡ್ ದಿಸ್ ಕಾಲಮ್, ದಿಸ್ ರೋ. ಉಳಿದಿದ್ದು 1 3 1 -2. ಸೊ 1 3 1 3 1 -2 ಕರೆಕ್ಟಾ? ಇನ್ನೊಂದು ಪ್ಲಸ್ ಏನಿದೆ? ಪ್ಲಸ್ ವಾಟ್ ಈಸ್ ದೇರ್? +3. ಇದು +3 ಡಿಟರ್ಮಿನೆಂಟ್ ಆಫ್. ಇವಾಗ ಏನು ಮಾಡ್ರಿ? ದಿಸ್ ಕಾಲಮ್ ದಿಸ್ ರೋ. 1 3 -2 -1. ಸೊ 1 3 -2 -1. ಸೊ ಇವಾಗ ತಗೋಬೇಕಾದ್ರೆ ಹೆಂಗೆ ತೊಗೊತೀರಾ? 2 ಇಂಟು ಮಲ್ಟಿಪ್ಲೈ ದಿಸ್. 2 2s are 4, ಮೈನಸ್ ಇಂಟು ಮೈನಸ್ ಪ್ಲಸ್, ಓಪನ್ ದ ಬ್ರಾಕೆಟ್. 2 ಉಲ್ಟಾ ಹೋಗ್ಬೇಕಾದ್ರೆ -1 ಇಂಟು -1 -1 4. ಸೊ ಉಲ್ಟಾ ಹೋಗ್ಬೇಕಾದ್ರೆ -1 ಇಂಟು 1 -1. ಏನು ತೊಗೋಬೇಕು? +1. ಯಾಕೆಂದರೆ ಫಾರ್ಮುಲಾದಲ್ಲಿದೆ ಉಲ್ಟಾ ಹೋಗ್ಬೇಕಾದ್ರೆ ಮೈನಸ್ ತೊಗೋಬೇಕು ಅಂತ. ಸೊ ಏನು ಬರುತ್ತೆ ಅದನ್ನ ಉಲ್ಟಾ ಇಟ್ಕೊಳ್ರಿ. ಸೊ ಯು ವಿಲ್ ಗೆಟ್ +1 -3 ಆ್ಯಸ್ ಇಟ್ ಈಸ್. ಇದನ್ನ ಹೇಳ್ರಿ. 1 2s are -2. ಉಲ್ಟಾ ಹೋಗ್ಬೇಕಾದ್ರೆ -3 1s are 3 ಅಗೇನ್ -3. ಅರ್ಥ ಆಯ್ತಲ್ಲ? +3 -3 ಓಕೆ, ಉಲ್ಟಾ. Then +3 you will write this one. Then +3 ಇದು 1 1s are 1 -1s are -1 3 2s are 6 12 -6 ಆಯಿತು. ಇವಾಗ ಏನು ಹಾಕೋಬೇಕು? +6. Then this will become 2 ಇಂಟು 5 -3 ಇಂಟು ಅದೇನಾಗುತ್ತೆ ಹೇಳೋ? ಹಾಂ, -5. ದೆನ್ ನೆಕ್ಸ್ಟು +3 ಇದು +5 ಮೈನಸ್ ಅಲ್ಲ. ದೆನ್ 2 5s are 10. ಇದೇನಾಗುತ್ತೆ? 10 +15 +15 15 15 30 30 +10 40. ಇದೇನು 40? ಡಿಟರ್ಮಿನೆಂಟ್ ಆಫ್ ಎ. ಇಷ್ಟು ಅರ್ಥ ಆಯ್ತಾ? ಇನ್ನೂ ಬರ್ತಾ ಇಲ್ಲ ಅಂದರೆ ಫಸ್ಟ್ ಡಿಟರ್ಮಿನೆಂಟ್ ಕಂಡುಹಿಡಿಯೋದನ್ನ ಕಲಿಯೋದನ್ನ ಪ್ರಾಕ್ಟೀಸ್ ಮಾಡಿರಿ. 2 ಮಾರ್ಕ್ಸ್ ಒಂದು ಕ್ವಶನ್ ಬಂದೇ ಬರುತ್ತೆ. ಫೈಂಡಿಂಗ್ ಡಿಟರ್ಮಿನೆಂಟ್ ಬರಲೇಬೇಕು, ಅದು ಬರುತ್ತೆ ಕ್ವಶನ್ನು.
ಡಿಟರ್ಮೆಂಟ್ ಬಂದಿಲ್ಲ ಅಂದರೆ ಇಲ್ಲೇ ಕಲೀಲಿ, ಇಲ್ಲಿ ಕಲ್ತ್ಬಿಟ್ಟು ಆಮೇಲೆ ಅಡ್ಜಾಯಿಂಟ್ ಆಫ್ ಎ ಕಲಿ ಅಂತ್ರಿ. ಬರುತ್ತಾ? ಇದು ಬರುತ್ತಾನೆ, ಪ್ರಾಬ್ಲಮ್ ಇಲ್ಲ. ರೈಟ್, ಅಪ್ ಟು ಇಯರ್ ನೋಡ್ದಂಗೆ ಬರೀರಿ, ಫಸ್ಟ್ ನೋಡ್ದಂಗೆ ಮಾಡ್ರಿ. ಸಿ ಅಡ್ಜಾಯಿಂಟ್ ಡಿಟರ್ಮಿನೆಂಟ್ ಆಫ್ ಎ ಕಂಡು ಹಿಡಿದ್ವಾ? ನೋಡು, ಇದು ಬಂತು. ಅಡ್ಜಾಯಿಂಟ್ ಆಫ್ ಎ ಕಂಡು ಹಿಡಿಬೇಕು. ಇಲ್ಲಿ ನೋಡಿ ಕೇಳ್ರಿ, ನೀಟಾಗಿ ನೋಡ್ರಿ, ಸ್ವಲ್ಪ ದೊಡ್ಡ ಪ್ರೊಸೀಜರು, ಆಮೇಲೆ ಹೋಗ್ಬಿಡುತ್ತೆ. ಈ ಲೊಕೇಶನ್ ಇದೆಯಲ್ಲ, ಫಸ್ಟ್ ಲೊಕೇಶನ್ನು, ಆ ಫಸ್ಟ್ ಲೊಕೇಶನ್ ಇದಕ್ಕೆ ಏನಂತ ಕರೀತಾರೆ? A11, A12, A13 ಅಂದರೆ ಫಸ್ಟ್ ರೋ ಫಸ್ಟ್ ಕಾಲಮ್, ಫಸ್ಟ್ ರೋ ಸೆಕೆಂಡ್ ಕಾಲಮ್, ಫಸ್ಟ್ ರೋ ಥರ್ಡ್ ಕಾಲಮ್, ಹಾಗೆ. ಸೊ ದಿಸ್ ವಿಲ್ ಬಿಕಮ್ A21, A22, A23 and this is A31, A32 and A33. Now I am finding A11 ಕಂಡುಹಿಡಿತಾ ಇದ್ದೀನಿ. A11 ಕಂಡುಹಿಡಿಯೋದಕ್ಕೆ ಇದನ್ನು ಬಿಟ್ಟು ಯಾವ್ಯಾವು? ದಿಸ್ ಒನ್, ಲೀವ್ ದಿಸ್ ಆ್ಯಂಡ್ ಲೀವ್ ದಿಸ್. A1 ಕಂಡುಹಿಡಿಯಕ್ಕೆ ಇದಲ್ವಾ, ಇದು ಬಿಟ್ಟು ಅವ್ನು ಬರ್ಕೊಡ್ರಿ. ಎಷ್ಟು ಬರುತ್ತೆ ಅವಾಗ? ಯು ವಿಲ್ ಗೆಟ್ -2, 1, -1, -2. ಸಿಂಪ್ಲಿಫೈ ಮಾಡಿದರೆ 2 2s are 4, -1 into 1, -1. I should take +1, you will get 5. ಕರೆಕ್ಟಾ? ಸೊ ಐ ವಿಲ್ ಶೋ A21 ಇಷ್ಟು ಮಾತ್ರ ತೋರಿಸ್ತೀನಿ, ವೆಲ್ ನೀವು ಮಾಡಬೇಕು. A12 is equal to, so now you should leave this one. ಇದನ್ನು ಬಿಡಬೇಕು, ದಿಸ್ ರೋ, ಈ ಕಾಲಮು, ಈ ರೋ ಬಿಡಬೇಕು. ಉಳಿದಿದ್ದೇನು? 1 1 3 -2. ಕರೆಕ್ಟಾ? ಸೊ ಆಲ್ಮೋಸ್ಟ್ ಅಲ್ಲ ಇದೆ. ಎಷ್ಟು? 1 1 3 -2. ಸಿಂಪ್ಲಿಫೈ ಮಾಡಿದರೆ 1 2s are -2, ಉಲ್ಟಾ 3 1s are 3, -3. ದಿಸ್ ವಿಲ್ ಗೆಟ್ +5, ಸಾರಿ -5. -5 ತಾನೆ? ದೆನ್ A113. ಸೊ ದಿಸ್ ಯು ವಿಲ್ ಗೆಟ್ ಎಷ್ಟು ಏನು ಬರುತ್ತೆ? ದಿಸ್ ರೋ ಯು ಲೀವ್ ದಿಸ್ ಆ್ಯಂಡ್ ದಿಸ್ ಕಾಲಮ್. 1 -2, ಕೆಳಗಡೆ 3 -1 ಅಲ್ಲ. ಸೊ 1 1s are 1, -1. ಸೊ ಇಫ್ ಯು ಮಲ್ಟಿಪ್ಲೈ 3 2s are 6, -6 ಏನು ಬರ್ಬೋದು? +6. ಸೊ ಯು ವಿಲ್ ಗೆಟ್ 5. ಕರೆಕ್ಟಾ? ಅದೇ ಥರ ಇವಾಗ ಯು ಡು ಆ ಲೊಕೇಶನಲ್ಲಿ A21 ಏನು ಬರುತ್ತೆ? A21 A21 ಹೆಂಗೆ? A21 ದಿಸ್ ರೋ ಯು ಲೀವ್ ದಿಸ್ ಕಾಲಮ್ 3 3 -1 -2. ಅರ್ಥ ಆಯ್ತಾ? ಸೊ 3 3 ದಿಸ್ ವಿಲ್ ಬಿಕಮ್ -1 -2. ಸಿಂಪ್ಲಿಫೈ ಮಾಡಿದರೆ 3 2s are -6, 1 3s are 3, ದಟ್ ಐ ಶುಡ್ ಟೇಕ್ +3. ಕರೆಕ್ಟಾ? ಸೊ ದಿಸ್ ವಿಲ್ ಬಿಕಮ್ -3. ದೆನ್ A22 ಹೇಳಿ, ಏನು ಬರುತ್ತೆ? ಟೆಲ್ A22 ಇವು ತಾನೆ. ಈ ರೋ ಈ ಕಾಲಮ್ ಬಿಡೋ. 2 3 3 -2, 2 3 this one 3 -2. So this will become 2 2s are -4, ಉಲ್ಟಾ ಹೋದ್ರೆ 9, ದಟ್ಟು -9, -4 -9 -13. ಕರೆಕ್ಟಾ? ಹಾಗೆ ಮಾಡಿರಿ. A23 ಮಾಡಿ, ನೀವೇ A23 ಮಾಡಿ, A31 ಹೇಳ್ರಿ. ಫೈನಲ್ ಆನ್ಸರ್ ಹೇಳ್ರಿ ನನಗೆ. A32 A33. ಯು ಟೆಲ್ ದಿಸ್ ಆನ್ಸರ್ ಮಾಡಿ ಹೇಳಿ ಬೇಗ. You got? ಸೊ ನನಗೆ ಇವಾಗ ಹೇಳಿ, ಹಿಂಗೆ ಹೆಂಗೆ ಬರ್ದಿದ್ದೀನಿ ಅದೇ ಥರ ಹೇಳ್ರಿ ನನಗೆ. ಟೆಲ್ ಅಡ್ಜಾಯಿಂಟ್ ಆಫ್, ನಾಟ್ ಅಡ್ಜಾಯಿಂಟ್ ಆಫ್ ಎ, ಫಸ್ಟು A11 ಎಷ್ಟು ಬರುತ್ತೆ? 5. A12 -5. A13 5. Then A21 -3. A22 -,
minus 13, then A23 minus A23 minus 11, A31 9, then A32 minus 1, A33 ಮೈನಸ್ ಇಲ್ಲ ನೋಡ್ರಿ ನೀಟ ನೋಡ್ರಿ, ಇವಾಗ ಏನು ಕಂಡುಹಿಡಿದ್ರಲ್ಲ ಇದು ಅಡ್ಜಾಯಿಂಟ್ ಅಲ್ಲ, ದಿಸ್ ಆಲ್ ಕಾಲ್ಡ್ ಆಸ್ ಮೈನರ್ಸ್, ಮೈನರ್ಸ್ ಅಂತ ಕರೀತಾರೆ. ಇವಾಗ ಅಡ್ಜಾಯಿಂಟ್ ಬೇಕು ಅಂದರೆ ಏನು ಮಾಡಬೇಕು ಅಂದರೆ ರೋನ ಕಾಲಮ್ ಮಾಡಿ, ಕಾಲಮ್ನ ರೋ ಮಾಡಿ. ಸೊ ಕಾಲಮ್ನ ರೋನ ಕಾಲಮ್ ಮಾಡಿದಾಗ ಏನು ಬರುತ್ತೆ, 5 minus 5 5 minus 3 minus 13 minus 11 9 minus 1 minus 7. First condition is this. Second condition, look at the board properly. This term ಪ್ಲಸ್ ಇದ್ರೆ ಮೈನಸ್ ಮಾಡ್ರಿ, ಮೈನಸ್ ಇದ್ರೆ ಪ್ಲಸ್ ಮಾಡ್ರಿ, ಇಂಡೈರೆಕ್ಟ್ಲಿ ಆ ಪ್ಲೇಸ್ ಅಲ್ಲಿ ಮೈನಸ್ ಇಂದ ಮಲ್ಟಿಪ್ಲೈ ಆಗುತ್ತೆ ಅಂತ ಅರ್ಥ. ಅದು ಫಾರ್ಮುಲಾದಲ್ಲಿ ಇದೆ. ಸೊ ನಾವು ಚಾಪ್ಟರ್ ಮಾಡ್ತಾ ಇಲ್ಲ, ಅದಕ್ಕೆ ಅದನ್ನ ಹೇಳ್ತಿಲ್ಲ, ಡೈರೆಕ್ಟ್ ಆಗಿ ವಿ ಆರ್ ಅಪ್ಲೈಯಿಂಗ್ ಇನ್ ದ ಕ್ವಶನ್. ಸೊ ದಿಸ್ ವಿಲ್ ಬಿಕಮ್ ವಾಟ್, ಪ್ಲಸ್ 3 ಪ್ಲಸ್ 5 ಪ್ಲಸ್ 1 ಪ್ಲಸ್ 11, ಕರೆಕ್ಟಾ? ದಿಸ್ ಈಸ್ ಈಕ್ವಲ್ ಟು ವಾಟ್, adjoint. So A inverse is equal to what I will get, A inverse is equal to first determinant of A, how much you will get, 1/40 ತಾನೆ, 1/40. Adjoint of A is equal to 5 3 9 5 minus 13 1, then 5 11 minus 7, correcta? See, where is A inverse? ಇದೆ ತಾನೆ, x is equal to A inverse I got, multiply with this to find x ಕಂಡುಹಿಡಿಬೇಕು ಅಂದರೆ copy this 1/40 into 5 3 9 5 minus 13 1 5 11 minus 7 multiply with b is equal to how much, 5 minus 4 3. Yeah, fine. ಎಷ್ಟು ಬರುತ್ತೆ ನೋಡಿ, x is equal to 1/40 into this row and this column. 5 5s are 25 plus 3 4s are 20 plus 9 3s are 9 3 27, then 5 5s are 25 minus plus 13 4s are 13 26 26 2 26 50 52 13 4s are 52 na 52 plus 3 5 5s are 25 minus 44 minus 21 ಎಲ್ಲಿ ಪ್ಲಸ್ 20 ಇಲ್ಲ, 3 4s are 12, ಮತ್ತೆ ಯಾಕೆ ಬರ್ಕೊಂಡೆ ಇಲ್ಲಿ 20 ಹೆಂಗೆ ಬಂತು, ಇದು -12, ದಿಸ್ ಇಸ್ -12, ಎಲ್ಲೋ ಮತ್ತೆ ಹ್ಯಾಮರ್ ಇದೆ ನೋಡಿ. ಹಿಂಗೆ ಮೆಟ್ರಿಸಿಸ್ ಪ್ರಾಬ್ಲಮ್ ಅದು ಯಾವ್ದಾರು ಒಂದು ಹ್ಯಾಮರ್ ಫುಲ್ ರಾಂಗ್ ಆನ್ಸರ್. ಇಷ್ಟು ನೋಡಿದೆ ಅನ್ಕೋ, ಚೆಕ್ ಮಾಡೋಣ ಹೆಂಗೆ ಮಾಡ್ತಾನೆ ಗೊತ್ತಾ, ಫಸ್ಟು ಎಲ್ಲ ಕುತ್ಕೊಂಡು ಚೆಕ್ ಮಾಡೋಕ್ಕಾಗಲ್ಲ, ಅಷ್ಟು ಪೇಪರ್ ಯಾವನ್ ಚೆಕ್ ಮಾಡೋದು, ಡಿಟರ್ಮಿನೆಂಟ್ ಕರೆಕ್ಟಾಗಿ ಬಂತಾ, ರೈಟ್, ಫಸ್ಟ್ ಆನ್ಸರ್ ಚೆಕ್ ಮಾಡ್ತಾನೆ, ಆನ್ಸರ್ ಎಲ್ಲ ಕರೆಕ್ಟಾಗಿದೆಯಾ, ಎಲ್ಲೂ ಸ್ಕ್ರ್ಯಾಚ್ ಮಾಡಿಲ್ಲ, ರೈಟ್ 5 ಮಾರ್ಕ್ಸ್. ತಪ್ಪಾಗಿದೆಯಾ ಫಸ್ಟ್ ನೋಡ್ತಾನೆ, ಇಲ್ಲಿ ಆನ್ಸರ್ ತಪ್ಪಾಗಿದೆಯಾ, ಎಲ್ಲಿ ಸ್ಕ್ರ್ಯಾಚ್ ಮಾಡಿ ಅಂತ ನೋಡ್ತಾನೆ, ಎಲ್ಲಿ ಸ್ಕ್ರ್ಯಾಚ್ ಮಾಡಿ ಅಂತ ಅರ್ಥ ಏನು ಅರ್ಥ, ಅಲ್ಲೇ ತಪ್ಪು ಮಾಡಿದ್ಯಾ ಅಂತ ಅರ್ಥ ನೀನು. ಸೊ ಈ ವಿಲ್ ಕಮ್ ಫಸ್ಟ್ ಎ ಅರ್ಜೆಂಟ್ ಆಫ್ ಎಲ್ ನೋಡ್ತಾನೆ, ಇಲ್ಲಿ ರಾಂಗ್ ಆಗಿದೆಯಾ, ರಾಂಗ್ ಆಗ್ತಾನೆ, ಇಲ್ಲಿ ರಾಂಗ್ ಆಗಿತ್ತಂದ್ರೆ 100% ಇವೆಲ್ಲ ರಾಂಗೆ, ಮುಗೀತು, 1 ಮಾರ್ಕ್ಸ್ ಕೊಡ್ತಾನೆ ಅದಕ್ಕೆ. ಅದೇ ಪ್ರಾಬ್ಲಮ್ ಇದು. ಸೊ ಆಮೇಲೆ ಇದರಲ್ಲಿ ಇನ್ನೊಂದು ನಿಮಗೆ ಅಡ್ವಾಂಟೇಜ ಡಿಸ್ಅಡ್ವಾಂಟೇಜ ಹೆಂಗಾರ ತಗೊಳ್ರಿ. ಅಡ್ವಾಂಟೇಜ್ ಇದಕ್ಕೆ ನಿಮ್ಗೆ ಆನ್ಸರ್ ಫಸ್ಟೇ ಗೊತ್ತಿರುತ್ತೆ, ಮೀನ್ಸ್ ಆನ್ಸರ್ ನಿಮ್ಗೆ ಬಂದಾಗ ವೆರಿಫೈ ಮಾಡ್ಬೋದು ಆನ್ಸರ್ ಇಷ್ಟೇ ಅಂತ. ನೀವೇನಾದರೂ ಆನ್ಸರ್ ವೆರಿಫೈ ಮಾಡೋದು ತಪ್ಪು ಬಂತು ಅನ್ಕೋ, ಅವಾಗ ಗೊತ್ತಾಗುತ್ತೆ ನಾನು ಮಾಡಿರೋ ತಪ್ಪು ಅಂತ. ಸೊ ಇದು ಮತ್ತೆ ಸ್ಟಾರ್ಟ್ ಮಾಡೋಕ್ಕೆ 25 ಮಿನಿಟ್ಸ್ ಹಿಡಿಸುತ್ತೆ, ಯಾಕೆ ಹಂಗ ಪ್ರಾಬ್ಲಮ್ ಆಗುತ್ತೆ. ಸೊ ಇದನ್ನ ಆ್ಯಡ್ ಮಾಡಿದರೆ ಇದು 20 ಎಷ್ಟಿದು 12 ಅಲ್ಲ, ಇಲ್ಲ ಅನ್ಕೋ, -12 27 ಹೋದ್ರೆ ವಿಲ್ ಹೌ ಮಚ್ ವಿಲ್ ಗೆಟ್ 15ನಾ, 27 15 ಹೋದ್ರೆ 15 15 plus 25 40
1/40 ಇದು ಇಲ್ಲಿ ಹುಡ್ಕೋ, ಇದು 40 ಆಯಿತು. 25 ಪ್ಲಸ್ ಇಲ್ಲಿ 53 ಪ್ಲಸ್ 3 55, 55 25 90, 90 80ನಾ, ಇದು 80. 20 ಇದು -21 -45 65 -65 -20 -40 ಸೊ ಡಿವೈಡ್ ಬೈ 40 ಇದೆ, ಅವಾಗ ಎಷ್ಟು ಸಿಗುತ್ತಿದ್ದು 1 2 -1. ಈ ಕ್ವಶನ್ ಎಷ್ಟು ಸಲ ರಿಪೀಟ್ ಆಗಿದೆ ಅಂದರೆ ತುಂಬ ಸರಿ ರಿಪೀಟ್ ಆಗಿದೆ ಕ್ವಶನ್, ಆಯಿತಾ. ಇದು ನನಗೆ ಆನ್ಸರ್ ಗೊತ್ತಾಗ್ಬಿಡುತ್ತೆ, ಚೆಕ್ ಮಾಡ್ತೀನಿ ಇವಾಗ ಆನ್ಸರ್ ಎಷ್ಟು ಬರುತ್ತೆ ಅಂತ. ಚೆಕ್, ಈಗ ಯಾವ್ದಾರ ಒಂದು ಕ್ವಶನ್ ಇಟ್ಕೊ, ಯಾವ್ದಾರ ಒಂದು ಈಕ್ವೇಷನ್ ಇಟ್ಕೊ. ಓ ಮೈ ಗಾಡ್, XYZ ಟೇಕ್ ದಿಸ್ XYZ ಇದೆಯಲ್ಲ, ಈ XYZ ಅಲ್ಲಿ ಎಕ್ಸ್ ಏನು ಬರುತ್ತೆ ಅದು ನಾಕಿಂತ ಹೋಗು, ಏನು ಬರುತ್ತೆ 2 ಇಂಟು ಎಕ್ಸ್ ಜಾಗದಲ್ಲಿ 1 ಪ್ಲಸ್ 3 ಇಂಟು ವೈ ಜಾಗದಲ್ಲಿ 2 ಪ್ಲಸ್ 3 ಇಂಟು ವೈ ಝಡ್ ಜಾಗದಲ್ಲಿ -1. ನನಗೆ ಎಷ್ಟು ಆನ್ಸರ್ ಬರಬೇಕು 5 ಬರಬೇಕು. ಚೆಕ್, 2 1s are 2 ಪ್ಲಸ್ 3 2s are 6 -3 ಕರೆಕ್ಟಾ. ಸೊ 6 -3 ಅಂದರೆ ಇದು 3 3 ಪ್ಲಸ್ 2 is equal to 5. ಗೊತ್ತಾಗ್ಬಿಡುತ್ತೆ ನಿಮಗೆ ಆನ್ಸರ್ ಒಂದೊಂದು ಕರೆಕ್ಟಾಗಿದೆ ಅಂತ. ಪ್ರಾಬ್ಲಮ್ ಅದೇ ಪ್ರಾಬ್ಲಮ್. ಅಕಸ್ಮಾತ್ ನಿಮಗೆ ತಪ್ಪಂತಿಲ್ಲ ಅಂದರೆ ಪ್ಯಾನಿಕ್ ಆಗ್ಬಿಡ್ತೀರ, ಅಯ್ಯಯ್ಯೋ ಅಂತ. ಅವಾಗ ಪ್ಯಾನಿಕ್ ಆದಾಗ ರಾಂಗ್ ಆನ್ಸರ್ ಇದ್ದರೂ 2 ಸೆಕೆಂಡ್ ಹಿಡಿತೈತೆ ಹಿಂಗೆ ಕಾಟ್ ಹೊಡಿಯೋದಕ್ಕೆ. ಕಾಟ್ ಹೊಡಿಬೇಡ್ರಿ ಆಯಿತಾ. ನೀವು ಇದು ಬಂದಿರೋ ಫಸ್ಟೇಷನಲ್ಲಿ ಹಿಂಗೆ ಇಂಟು ಹಾಕ್ಬಿಡ್ತೀರಿ ಹಿಂಗೆ. ಇದನ್ನ ಕ್ವಶನ್ ಹಂಗೆ ಬಿಡ್ರಿ, ಮುಟ್ಬೇಡ್ರಿ, ಸಾಲ್ವ್ ಮಾಡ್ಕೊಂತ ಹೋಗ್ರಿ. ರಾಂಗ್ ಬಂದ ಮೇಲೂ ಇದನ್ನೇ ಕ್ವಶನ್ ಇಟ್ಕೋಬೇಡ್ರಿ, ಮಿಸ್ ಆಗಿ ಇಟ್ಕೋಬೇಡ್ರಿ. ಯಾಕೆ ಅರ್ಧ ಗಂಟೆ ಕ್ಲಿಯರಾಗಿ ಹೋಗುತ್ತೆ. ಸೊ ಎಲ್ಲ ಮಾಡ್ಕೊಂತ ಹೋಗ್ರಿ. ಟೈಮ್ ಸಿಕ್ಕಾಗ ಲಾಸ್ಟಿಗೆ ಸಾಲ್ವ್ ಮಾಡಿರಿ. ಸಾಲ್ವ್ ಮಾಡಿದ್ಮೇಲೆ ಕರೆಕ್ಟಾಗಿ ಆನ್ಸರ್ ಬರ್ತೈತೆ ಅಂದರೆ ಆವಾಗ ಮಾತ್ರ ಸ್ಕ್ರ್ಯಾಚ್ ಮಾಡಿರಿ. ಟೈಮ್ ಅಂತೂ ಗ್ಯಾರಂಟಿ, ಮ್ಯಾಥ್ಸಿಗೆ ಪ್ರಾಪರ್ಲಿ ಟೈಮ್ ಸಿಗಲ್ಲ. ನೀವು ಸ್ಕ್ರ್ಯಾಚ್ ಮಾಡಿದರೆ ಅವ್ನು 1 ಮಾರ್ಕ್ಸು ಕೊಡೋಕ್ಕಾಗಲ್ಲ. ಹಂಗೆ ಬಿಟ್ಟರೆ ಅಟ್ಲೀಸ್ಟ್ ಇದಕ್ಕೆ 1-2 ಮಾರ್ಕ್ಸ್ ಸಿಗುತ್ತೆ. ಸ್ಕ್ರ್ಯಾಚ್ ಮಾಡ್ರೆ 1 ಮಾರ್ಕ್ಸು ಸಿಗಲ್ಲೇ, ಅಲ್ಲಿ ಕೊನೆಗೂ ಮಾಡೋಕ್ಕಾಗಲ್ಲ, ಇದನ್ನು ಮಾಡೋಕ್ಕಾಗಲ್ಲ, ಸ್ಕ್ರ್ಯಾಚ್ ಹಾಕಿರ್ತೀಯ. ಈ ತಪ್ಪುಗಳು ಮಾಡಬೇಡ್ರಿ. ಸೊ ರೈಟ್ ಇಟ್ ಪ್ರಾಪರ್ಲಿ. ಕಾಣಿಸುತ್ತಾ? ಎಲ್ಲಿ ತನಕ ಮಾಡಿದ್ರೆ ಅರ್ಜೆಂಟ್ ಮಾಡಿ ಇದು ಮಾಡಿದ್ರ ಮೈನರ್ಸು? ಓಕೆನಾ? ಕಾಣಿಸುತ್ತಾ? ಏನು ಹೊಡಬೇಕಾ? ಬರೆದು ಪ್ರಾಕ್ಟೀಸ್ ಮಾಡ್ಬೇಕು. ಇಲ್ಲಾಂದರೆ ಮ್ಯಾಕ್ಸಿಮಮ್ 15 ನಿಮಿಷ ಫಿನಿಷ್ ಮಾಡ್ಬೇಕಿದು ಪ್ರಾಬ್ಲಮ್. ಓಕೆ, ಇಲ್ಲಿ ಮಾಡಿದ್ರ ಇದು? ಸೆಕೆಂಡ್ ಕ್ವಶನ್. ಸೊ A is equal to 1 -1 2 3 4 -5 2 -1 3. So x equal to x y z. Then b is equal to 7 -5 a 12. Tell first determinant of a. ಎಷ್ಟು ಬಂತ ಹೇಳ್ತೀರಾ ಹಂಗೆ ಆನ್ಸರ್? ಡಿಟರ್ಮಿನೆಂಟ್ ಆಫ್ ಎ 4 ಬಂತಾ? 1 × 4 3s are 12, 1 5s are 5a, both ಪ್ಲಸ್ ಇದೆ ಮೈನಸ್ ಇದೆ, ಸೊ ಬಿಕಮ್ ಪ್ಲಸ್. ಐ ವಿಲ್ ಟೇಕ್ ಮೈನಸ್ ಬಿಕಾಸ್ ಇನ್ ದ ಫಾರ್ಮುಲಾ -5. ದೆನ್ ಮಿಡ್ಲಾಗಿರೋದು -1 ಇದೆ, ಐ ವಿಲ್ ಟೇಕ್ +1 ಇಂಟು ಇದನ್ನು ಬಿಟ್ಟರೆ 3 3s are 9 9 2 5s are 10, ಅಲ್ಲಿ ಮೈನಸ್ ಇದೆ, ಐ ವಿಲ್ ಟೇಕ್ +10. Then +2. ಸೊ 3 1s are 3, ಇಲ್ಲಿ -3 ಇದೆ, -3 ಉಲ್ಟಾ ಹೋದರೆ ಮೈನಸ್ಸು, 2 4s are 8 -8. ಸೊ ಯು ವಿಲ್ ಗೆಟ್ 1 12 5 ಹೋದರೆ ಯು ವಿಲ್ ಗೆಟ್ 7 +1 ಇದೊಂದು 19 +2 ಇಂಟು 3 -8 -11. ಸೊ 7 19 1s are 19. ಎಲ್ಲ ತಪ್ಪಾಗಿದೆಯಾ? ಮೈನಸ್
minus 22. So 19 7 16 16 ಅಲ್ಲಿ minus 22 ಹೋದರೆ 4 26 4. Determinant of A is equal to 4. Then second step minors ಹೇಳ್ತೀರಾ ಎಷ್ಟು ಬರುತ್ತೆ ಮೈನಸ್ ಅಂತ. A minus is equal to ಅಥವಾ ಅರ್ಜೆಂಟ್ ಆಫ್ ಎಲ್ಲಿ ಬಿಡ್ತೀರಾ ಡೈರೆಕ್ಟಾಗಿ? ಇಲ್ಲ ಅರ್ಜೆಂಟ್ ಆಫ್ ಏನು ಬರುತ್ತೆ? ಅರ್ಜೆಂಟ್ ಆಫ್ ಎ ಮಾಡಿದ್ದೀರಾ ಮಾಡಬೇಕಾ? ಮಾಡಿದ್ದೀರಾ ಮಾಡಬೇಕಾ? ಮಾಡಿದ್ದೀರಾ? ಸೊ A11 ಅಂದರೆ ಯು ಲೀವ್ ದಿಸ್ 4 3s are 12 12 minus 5 12 ಅಲ್ಲಿ 5 ಹೋದರೆ 7. A11 is 7 now. A12 leave this 3 3 9 10 minus 10 you will get 1 correct A12. Then A13 ಆದರೆ 3 1s are 3 minus 3 ಇಲ್ಲಿ 8 ಅಲ್ಲಿ minus 3 ಹೋದರೆ you will get 5. Then A21 you should leave ಇದು ಬಿಡಬೇಕು. 1 3s are 3 minus 3 ಇದು plus 2 minus 3 plus 2 minus 1. So this is minus 1. ಎಷ್ಟು? A 19 ಬರುತ್ತಾ? 4 3 12 ಪ್ಲಸ್ 5 12 ಪ್ಲಸ್ 5 ಏನು ಬರುತ್ತೆ? 12 ಪ್ಲಸ್ ಮೈನಸ್ 5 12 ಮೈನಸ್ 5 ತಾನೆ. 12 ಮೈನಸ್ 5 ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ? A12ನಾ? ಓಕೆ A12 ಆದ್ರೆಲ್ಲ 9 ಪ್ಲಸ್ 5 19. ಓಕೆ 10 ಪ್ಲಸ್ ನಾನೇನು ಹೇಳಿದೆ? ಒಟ್ಟು 19 ಬರುತ್ತಾನೆ ಇದು. ದೆನ್ A21 ಮೈನಸ್ 1 ಬರುತ್ತಾ? A21 ಇಲ್ಲಿಂದ minus 3 plus 2 minus 3 plus 2 minus 1 ಕರೆಕ್ಟ್ ಆಗಿದೆ. A22 ಏನು ಶಿಷ್ಯ? A13 minus 11 A13 ಇದಲ್ವಾ A13 minus 3 minus 8 minus 11 A13 minus 11 then A22 ಹೇಳ್ರಿ minus 1 A23 plus 1 then A31 minus 3 A32 minus 11 A33 ಎಷ್ಟು 7. So this will become 7 19 minus 11 then minus 1 minus 1 1 then minus 3 minus 11 7. So adjoint of A become adjoint of A ಎಷ್ಟು A2 ಎಷ್ಟು ಇದು A23 ಎಷ್ಟು minus 11 1 ಕರೆಕ್ಟ್ ಆಗಿದೆಯಾ? ಸೊ ಟೇಕ್ ಉಲ್ಟಾ 7 19 minus 11 minus 1 minus 1 1 minus 3 minus 11 7 ದೆನ್ ಆಲ್ ಇದು ಪ್ಲಸ್ ಆಗುತ್ತೆ ಇದು ಮೈನಸ್ ಆಗುತ್ತೆ ಇದು ಮೈನಸ್ ಆಗುತ್ತೆ ಇದು ಪ್ಲಸ್ ಆಗುತ್ತೆ. ಕರೆಕ್ಟ್ ಆಗಿದೆ ಅರ್ಜೆಂಟು ಕರೆಕ್ಟಾಗಿ ಬಂದಿದೆ ನಿಮಗೆ. ಸೊ ಮಲ್ಟಿಪ್ಲೈ ವಿತ್ you multiply with b ಜೊತೆ ಮಲ್ಟಿಪ್ಲೈ ಮಾಡ್ತೀನಿ. ಎಲ್ಲಿದೆ b?
7 minus 5a plus 12. 7 into 7 plus 19 into minus 5a minus 11 into 12. 7 into minus 1 minus 5 into minus 1 plus 12. 12 into 1. 7 into minus 3 minus 5 into minus 11 plus 12 into 7. This is what A inverse into B, that is equal to ಎಷ್ಟು ಬರುತ್ತೆ ಫಸ್ಟ್ನೇದು 749 49 ಮೈನಸ್ 9 45 ದೆನ್ ಮೈನಸ್ 12 19 ಅಲ್ವಾ 19 19 ಅರ್ಧ ಎಷ್ಟು 8.5 85 ಬರುತ್ತೆ. ದೆನ್ 11 12 11 12 ಅಂದರೆ ಇದೊಂದು 2 ಇದೊಂದು 1 1 2 2 ಪ್ಲಸ್ 1 3 132 ಬರುತ್ತೆ. ಹಾಂ ಎಲ್ಲಿ ಅರ್ಜೆಂಟ್ ಆಫೇ ನಾನು ಕೇಳಿದ್ರ ಇದಕ್ಕೆ ಅಮ್ಮ ಇದು ಲಾಸ್ಟಿಗೆ ಮಾಡೋಣ ಬಿಡು 1/4. ಹಾಂ ಲೇ ಇಲ್ಲಿದೆಯಾ ಇಲ್ಲಿ ಬರ್ಕೊಂಡಿದ್ದೀನಾ ಏನಿನ್ ಪ್ರಾಬ್ಲಮ್? ಓಕೆ 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 ಓ ಅಕ್ಕ ನೀನು ದೇವ್ರಕ್ಕ ಮಿಡ್ಡಲ್ಲಿ ಹೇಳ್ಬಿಟ್ಟೆ, ಇಲ್ಲಂದ ಮಾಡಿ ಲಾಸ್ಟಿಗೆ ಕೊನೆ ಆಗ್ಬಿಡೋದು ಈ ಥರ ನಿಮ್ಗೆ ಆಗ್ತಾವಲ್ಲ. ಸೊ ಅಡ್ಜಾಯಿಂಟ್ ಆಫ್ ಎ ಅಥವಾ ಎ ಇನ್ವರ್ಸ್ ಈಸ್ ಈಕ್ವಲ್ ಟು 1/4 ಮಲ್ಟಿಪ್ಲೈ ವಿತ್ 7 ಅಥವಾ ಎ ಎಲ್ಲ ಡೈರೆಕ್ಟಾಗಿ ಬರ್ಬಿಡ್ತೀನಿ ಎ ಇನ್ವರ್ಸ್ ಇಂಟು ಬಿ. ಸೊ ದಿಸ್ ಈಸ್ 1 minus 3 19 minus 1 11 minus 19 ಓಕೆ. ನೆಕ್ಸ್ಟ್ minus 11 minus 1 7 ಮಲ್ಟಿಪ್ಲೈ ವಿತ್ 7 minus 5a plus 12 ಹಾಂ. ಸೊ ದಿಸ್ ವಿಲ್ ಬಿಕಮ್ 1/4 ಹಂಗೆ ಬರ್ಕೊತೀರಿ, ಆಮೇಲೆ ನೋಡೋಣ. 49 ಮೈನಸ್ 5a ಮೈನಸ್ 12 3 36 ದೆನ್ 19 ಮೈನಸ್ 133 ಪ್ಲಸ್ 5a ಪ್ಲಸ್ 132 ಮೈನಸ್ 77 ಪ್ಲಸ್ 5a ಪ್ಲಸ್ 84. So that A inverse is equal to 1/4 minus 5a minus 36 minus 41 41 ಅಲ್ಲಿ 8 ಹೋದ್ರೆ 49 ಹೋದ್ರೆ 8 ದಿಸ್ 4 ಇದು 12. ಸೊ ಡಿವೈಡ್ ಮಾಡಿದರೆ ಇದು 2 1 3. ಸೊ ಇದರಲ್ಲಿ ಹಾಕ್ಕೊಂಡ್ರೆ ಎಷ್ಟು ಬರುತ್ತೆ? ಎಕ್ಸ್ ಅಂದರೆ 2 ಮೈನಸ್ ವೈ ಅಂದರೆ 1 ಪ್ಲಸ್ 2 ಇಂಟು 3. ಸೊ ಐ ಶುಡ್ ಗೆಟ್ 7 2 minus 1 plus 6 6 plus 2 8 8 minus 1 7 7 equal to 7 ಬರುತ್ತೆ. ಏನು ಮನೆಗೆ ಮಾಡ್ತೀರಾ? ಹಾಂ ಅಲ್ಲ ಮಾಡೇಬೇಕು ಅಂತ ಏನಿಲ್ಲ, ಮನೆಗೆ ಆರಾಮಾಗಿ ಇರ್ಬೋದು. ಹಾಂ so you want to do, don't want to do, left to you, but I will do my duty. I will give you the question.
ರೈಟ್. ಟೂ ಎಕ್ಸ್ ಮೈನಸ್ 3y ಪ್ಲಸ್ 5z. ನಾನಿದು ಮಾಡಲ್ಲ, ನೀವೇ ಮಾಡ್ರಿ. ದೆನ್ 3x ಪ್ಲಸ್ 2y ಮೈನಸ್ 4z ಈಸ್ ಈಕ್ವಲ್ ಟು ಮೈನಸ್ 5. 1 ಪ್ಲಸ್ ಅಥವಾ x ಪ್ಲಸ್ y ಮೈನಸ್ 2z ಈಸ್ ಈಕ್ವಲ್ ಟು ಮೈನಸ್ 3 is a homework question.